ಯಾವಾಗ ನನಗೆ ಅದು ಹಗ್ಗ ಅಲ್ಲ ಅಂತ ನನಗೆ ಅನಿಸ್ತು, ಹಾವು ಅನ್ನುವ ಭ್ರಮೆ ಬಂತಲ್ಲ, ಇನ್ನು ಉಳಿದೆಲ್ಲ ಭ್ರಮೆಗಳಿಗೂ ಕಾರಣ ಆಗತ್ತೆ. ಹಾಗೆ ನಾನು ದೇಹ ನಾನು ಅನ್ನುವ ಭ್ರಮೆಯಿಂದ ಮುಂದಿನ ಭ್ರಮೆಗಳವೆಲ್ಲವೂ ಇರೋದು. ಆ ಎಲ್ಲಾ ಭ್ರಮೆಗಳು ನೀನಲ್ಲ. ಆ ಎಲ್ಲಾ ಭ್ರಮೆಗಳು ನಿಂತಿರೋದು ನಾನ್ ಮೇಲೆ. ನಾನು ಅನ್ನುವ ಭ್ರಮೆ ಮೇಲೆ ಎಲ್ಲಾ ಭ್ರಮೆಗಳು. ಆ ನಾನನ್ನದೇ ನಾನಲ್ಲ. ಆ ನಾನನ್ನದು ನಾನಲ್ಲ. ನಾನನ್ನದು ಏನು ವಿಚಾರ ಮಾಡು. ಆ ನಾನನ್ನದು ಯಾವಾಗ್ಲೂ ಇರುತ್ತಾ? ಆ ನಾನನ್ನೋದು ಬರೀ ಎಚ್ಚರದಲ್ಲಿ ಮಾತ್ರ ಇರುತ್ತೆ, ಕನಸಿನಲ್ಲಿ ಇಲ್ವೇ ಇಲ್ಲ. ನಿದ್ರೆಯಲ್ಲಿ ಕನಸಿನಲ್ಲಿ ಬೇರೆ ರೂಪ ನಾನು, ನಿದ್ರೆಯಲ್ಲಿ ಅದಕ್ಕೆ ಅಸ್ತಿತ್ವನೇ ಇಲ್ಲ. ಈ ರೀತಿ ನಾನು ಬದಲಾವಣೆ ಹೊಂದುತ್ತಿದೆಯಲ್ಲ. ಎಚ್ಚರದ ನಾನು ಬೇರೆ, ಕನಸಿನ ನಾನು ಬೇರೆ, ನಿದ್ರೆಯಲ್ಲಿ ನಾನು ಇರ್ಲೇ ಇರ್ಲಿಲ್ಲ. ಈ ರೀತಿ ನಾನು ಏನು ನೋಡ್ತೀನಲ್ಲ ಆ ಅರಿವು ನಾನು. ಆಗ ಈ ನಾನನ್ನ ನೋಡೋದಕ್ ಬರುತ್ತೆ. ಯಾವಾಗ ಈ ರೀತಿಯ ಮೊದಲಿಂದ ಹೇಳ್ಕೊಂಡ್ ಬಂದ್ರಲ್ಲ ಕ್ರಮವಾಗಿ, ಹಿತವಿದು ಅಹಿತ ಅದೆಲ್ಲ ಬರ್ಬೇಕು. ನಿತ್ಯ ವಸ್ತು ವಿವೇಕ, ಕ್ಷಮೆ ಬರ್ಬೇಕು, ಮುಮುಕ್ಷತ್ವ ಬರ್ಬೇಕು. ಗುರುಗಳ ಹತ್ರ ಸಮೀಪ ಬಂದಾಗ ಅವ್ರು ಈ ರೀತಿ ಉಪದೇಶ ಮಾಡಿದಾಗ ಆಗ ಅಂತಃಕರಣಕ್ಕೆ ಅನುಭವ ಬರಕ್ ಪ್ರಾರಂಭ ಆಗುತ್ತೆ. ಆಗ ವಿಚಾರ ಮಾಡಕ್ಕೆ ಪ್ರಾರಂಭ ಆಗತ್ತೆ. ಇಂದಿನ ಇವ್ಯಾವೂ ಸಾಧನಗಳು ಇರ್ಲಿಲ್ಲ ಅಂದ್ರೆ ಆ ಮೈಗೂಡೋದು ಕಷ್ಟ. ಜ್ಞಾನ ಬರೀ ತಿಳುವಳಿಕೆ ಆಗತ್ತೆ, ಅನುಭವಕ್ಕೆ ಬರೋದಿಲ್ಲ. ಹಾಗಾಗಿ ಶ್ರವಣವನ್ನ ತುಂಬಾ ತನ್ಮಯವಾಗಿ ಕೇಳ್ಬೇಕು. ಆ ಶ್ರವಣದಲ್ಲೇ ಈ ನಿತ್ಯ ವಸ್ತು ವಿವೇಕ ಬರುತ್ತೆ, ಕ್ಷಮೆನೂ ತಾನೇ ಬರುತ್ತೆ, ಮುಮುಕ್ಷತ್ವನೂ ಬರುತ್ತೆ. ಎಲ್ಲವೂ ಈ ಶ್ರವಣದಲ್ಲೇ ಬರುತ್ತೆ. ಮೊದಲೇ ಬಂದಿರೋರಿಗೆ ಬಹಳ ಬೇಗ ಆತ್ಮಜ್ಞಾನ ಆಗುತ್ತೆ. ಅವೆಲ್ಲವೂ ಮೊದಲೇ ರೆಡಿ ಆಗಿದ್ರೆ ಅವರಿಗೆಲ್ಲ ಅನಿತ್ಯ ವಸ್ತುವಿನ ದರ್ಶನ ಆಗಿ ಮುಮುಕ್ಷತ್ವ ಬಂದಿದ್ರೆ ಅವ್ರಿಗೆ ಬೇಗ ಆತ್ಮಜ್ಞಾನ ಆಗತ್ತೆ. ಈಗ ಬಂದಿರ್ಲಿಲ್ಲ ಅಂದ್ರೆ ಪರವಾಗಿಲ್ಲ, ಇದನ್ನ ಆಗಂತ ಬಿಡಬಾರ್ದು. ನನಗಿಲ್ಲ ಮುಮುಕ್ಷತ್ವ ಅದನ್ನೆಲ್ಲ ಪಡ್ಕೊಂಡ್ ಬರ್ತೀನಿ, ನಾನು ವಿವೇಕವೆಲ್ಲ ಗಳಿಸ್ಕೊಂಡ್ ಬರ್ತೀನಿ, ಇನ್ನೂ ಪೂರ್ತಿ ಕೆಳಗ್ ಹೊಟ್ಟೋಗ್ತೀವಿ. ಅದ್ರ ಬದಲು ಶ್ರವಣಕ್ ಬಂದ್ರೆ ತಾನೇ ಎಲ್ಲವೂ ಮೈಗೂಡುತ್ತೆ. ನಮಗ್ ಗೊತ್ತಿಲ್ಲದೆ ಇರೋ ಹಾಗೆ ತಾನೇ ಅನಿತ್ಯ ವಸ್ತುವಿನ ತ್ಯಾಗ ತಾನೇ ಆಗತ್ತೆ. ಹೇಗಾಗತ್ತೆ ಗೊತ್ತಿಲ್ಲ, ನಾವು ಆ ಕಡೆ ಲಕ್ಷ್ಯ ಕೊಡಬಾರ್ದು. ನಾವಿರೋದೇ ಬ್ರಹ್ಮ ವಸ್ತು ಅನುಭವಿಸ್ಬೇಕು. ನಾವು ಆ ಬ್ರಹ್ಮ ಜ್ಞಾನವನ್ನ ಪಡಿಬೇಕು ಅನ್ನೋ ಕಡೆ ಲಕ್ಷ್ಯ ಕೊಟ್ರೆ ಇವೆಲ್ಲವೂ ತಾನೇ ನಮಗ್ ಗೊತ್ತಿಲ್ಲದೆ ಇರೋ ಹಾಗೆ ತಾನೇ ಉದಾಸೀನ ಆಗತ್ತೆ. ನಾವ್ ಅದನ್ನ ಬಿಡೋದಿಲ್ಲ ಅಲ್ಲ, ಅದು ಉದಾಸೀನ ಆಗತ್ತೆ. ಉದಾಸೀನ ಮಾಡೋದೇ ಅತ್ಯಂತ ಶ್ರೇಷ್ಠ. ಮನಸ್ಸಲ್ಲಿ, ದೇಹದಲ್ಲಿ, ಇದ್ರಲ್ಲಿ ಎಲ್ಲವೂ ಉದಾಸೀನ. ಬಾಹ್ಯದುದಾಸೀನವೇ ಆಸನವು, ಬಾಹ್ಯ ಕರಣವಳಿ ಅಸುರೋದನವು. ಜ್ಞಾನದಲ್ಲಿ ಯಾವ ರೀತಿ ಅಂದ್ರೆ ಅದನ್ನೇ ತನು ಮುಖ್ಯದ ವಿರತಿಯೇ ಯಮವಕ್ಕು. ಈ ತನು ಏನ್ ದೇಹ ನಾನು ಅಂತೆಲ್ಲ, ಇದು ನಾನಲ್ಲ ಅಂತೆಲ್ಲ, ಅದೇ ಯಮ ನಿಯಮ ಆಸನ ಏನ್ ಹೇಳ್ತಾರಲ್ಲ ಜ್ಞಾನದವರ ಪ್ರಕಾರ, ತನು ಮುಖ್ಯದ ವಿರತಿಯೇ ಯಮವಕ್ಕು. ಈ ದೇಹ ನಾನಲ್ಲ. ಘನ ನಿಜ ಪದರತಿ ನಿಯಮವೇ ನಿಕ್ಕು. ಆಗ ಏನೇನ್ ಉಳಿತಿಯಲ್ಲ ಅದು ನಿಯಮನೇ. ಬಾಹ್ಯದುದ ಇವೆಲ್ಲವೂ ನಾನಲ್ಲ. ಬಾಹ್ಯದುದಾಸೀನವೇ ಆಸನವು. ಉದಾಸೀನ ಮಾಡೋದು ಯಾವುದೀಗ ಬೇರೆ ರಸ್ತೆಯಲ್ಲೆಲ್ಲ ಏನೇನೋ ಘಟನೆಗಳು ನಡೆಯುತ್ತೆ, ತುಂಬಾ ಜನ ಎಲ್ಲ ಹೋಗ್ತಾರೆ, ಎಲ್ಲವೂ ನಡೆಯುತ್ತೆ. ನಾನು ಉದಾಸೀನ ಇದೀನಲ್ಲ, ಏನಾದ್ರೂ ಅದರ ಪರಿಣಾಮ ಆಗತ್ತೆ. ಯಾಕೆ ನನ್ನವರಲ್ಲ ಅಂತ. ಇಲ್ಲಿ ನನ್ನವರು ಅನ್ನೋ ಆಧ್ಯಾತ್ಮತೆ, ನನ್ನದು ದೇಹ ಅನ್ನೋದ್ರಿಂದ ಈ ರೀತಿ ನನಗೆ ಸುಖ ದುಃಖ ಆಗ್ತಿದೆ, ಅದನ್ನ ಉದಾಸೀನ ಮಾಡೋದು. ಹೇಗ್ ಉದಾಸೀನ ಮಾಡೋದು? ಆ ದೇಹವನ್ನ ನಾನು ನೋಡ್ತೀನಿ. ಯಾರ ದೇಹವನ್ನ? ನನ್ನ ದೇಹವನ್ನೇ. ನನ್ನ ದೇಹ ನಿದ್ರೆಯಲ್ಲಿ ಇರ್ಲಿಲ್ಲ, ಗಾಢ ನಿದ್ರೆಯಲ್ಲಿ ಅದಕ್ಕೆ ಅಸ್ತಿತ್ವನೇ ಇರ್ಲಿಲ್ಲ. ಈಗ ಎಚ್ಚರದಲ್ಲಿ ಇದು ಕಾಣಿಸ್ತಿದೆ. ಇದು ಗಾಢ ನಿದ್ರೆಯಲ್ಲಿ ಇದು ಎಲ್ಲಿ ಹೇಗ್ ಮಲ್ಗಿತ್ತು, ಏನ್ ಮಾಡಿತ್ತು, ಉಸಿರಾಟ, ಇಲ್ಲೇನ್ ಇಷ್ಟೊಂದು ಅದ್ರ ಜೊತೆ ತಾಧ್ಯಾತ್ಮತೆ ಹೊಂದಿದೀನಿ. ಇಲ್ಲೇನು ಕಾಯಿಲೆ ನನಗೆ ಆ ರೀತಿ ಆಗಿದೆ, ನನ್ನ ದೇಹ ಕುರೂಪ ಇದೆ, ಸ್ವರೂಪ ಇದೆ, ಏನೇನ್ ಅಭಿಮಾನ, ಕರ್ತೃತ್ವ, ಭೋಕ್ತೃತ್ವ, ಏನೇನ್ ಬಹಳ ಬಳಲಿಕೆ ಮಾಡ್ಕೊಂಡಿರ್ತೀನಿ. ನಿದ್ರೆ ಬಂದು ಒಂದು ಕ್ಷಣಕ್ಕೆ ಇದಿಲ್ಲ. ಇದು ಪೂರ್ತಿ ಮರೆಯಾಗ್ಬಿಟ್ಟಿರುತ್ತೆ. ಎಚ್ಚರದ ಪೂರ್ತಿ ಈ ಎಚ್ಚರದಲ್ಲೇ ನನ್ನ ಬದುಕು ಇಲ್ಲೇ ಸತ್ಯ ಅಂತ. ನನಗಿದು ಬಹಳ ದೀರ್ಘ ಎಚ್ಚರ, ಕನಸು ಸ್ವಲ್ಪ, ನಿದ್ರೆನೂ ನಾನು ಎಚ್ಚರ ಸತ್ಯ ನನಗೆ, ಅವೆರಡು ನಾನು ಹೋಗ್ ಬರ್ತೀನಿ ಅಂತ ನನಗ್ ಭ್ರಮೆ ಆಗಿದೆ. ಆ ನಿದ್ರೆಯಲ್ಲಿ ಈ ಎಚ್ಚರದ ಯಾವ ಅನುಭವವೂ ಇಲ್ಲ. ಈ ರೀತಿ ನಾನು ಏನ್ ಅರಿತೀನಲ್ಲ ಅದು ನಾನು. ಈ ನಾನು ಯಾರೆಂದು ವಿಚಾರಿಸು, ಇದನ್ನೇ ಆರು ನಾನೆಂದು ವಿಚಾರಿಸು ಅನ್ನುವ ಈ ಚಿಂತನ ಬರ್ಬೇಕು. ಶ್ರವಣ ಯಾಕೆ ಅತ್ಯಂತ ಶ್ರೇಷ್ಠ ಅಂದ್ರೆ ಈ ರೀತಿ ಚಿಂತನ ಬರೋದಿಕ್ಕೆ. ಶ್ರವಣವನ್ನ ಯಾವ ರೀತಿ ಕೇಳ್ಬೇಕಂದ್ರೆ ಅದೇ ಚಿಂತನ ಬರೋ ಹಾಗೆ ಮಾಡ್ಬೇಕು. ನಮ್ಮ ಶ್ರವಣವ ಈಗ ಯಾವ್ದಾದ್ರು ಯಾರು ಏನಾದ್ರು ಬೈದಿರುವ ಮಾತು ನಾವು ಅದನ್ನ ಮನನ ಮಾಡಲ್ಲ. ಎಷ್ಟು ತೀಕ್ಷ್ಣ, ಎಲ್ಲಿ ಕೂತಿರ್ಲಿ ನಿಂತಿರ್ಲಿ ಅದು ನನ್ನ ಅದೇ ನೆನಪು ಮಾಡುತ್ತೆ. ನಾವೇನಾದ್ರು ನೆನ್ಪು ಮಾಡ್ಕೋಬೇಕಾ ಅವ್ರ ಏನ್ ಬೈದಿದ್ರು ಅಂತ? ಚಿಕ್ಕವರಿದ್ದಾಗ ನಮ್ಗೆ ಯಾರು ಮಾನ ಅಪಮಾನ ಮಾಡಿರ್ತಾರೆ, ನಾವ್ 70-80 ವರ್ಷ ಆದಾಗ ಅವ್ರ ಭೇಟಿ ಆದ್ರೆ ಅವ್ರ ನೆನಪಿರುತ್ತೆ ನಮ್ಗೆ.
ಅದು ಯಾಕೆಂದ್ರೆ ಅಷ್ಟು ತೀವ್ರವಾಗಿ ತಗೊಂಡಿದೀವಿ. ಆ ರೀತಿ ಶ್ರವಣದ ಮಾತುಗಳನ್ನ ನಾವು ತೀವ್ರವಾಗಿ ಲಕ್ಷ್ಯ ಕೊಟ್ಟು ನನ್ ಬ್ರಹ್ಮಜ್ಞಾನವನ್ನ ಪಡಿಬೇಕು ಅಂತ ಕೇಳಿದ್ರೆ ಅದೇ ಮನನ ಬರುತ್ತೆ. ಮನನ ಕಷ್ಟಪಟ್ಟು ಮಾಡೋದಲ್ಲ. ಶ್ರವಣ ಯಾವಾಗ ನಾನು ತೀವ್ರವಾಗಿ ನಾನು ಶ್ರವಣವನ್ನ ಕೇಳ್ತೀನಿ ತಾನೇ ಮನನ ಬರುತ್ತೆ. ಯಾವಾಗ ಮನನ ಬರುತ್ತೆ ತಾನೇ ನಿಧಿಧ್ಯಾಸನ. ಎಲ್ಲವೂ ಅದರ ಒಂದರಿಂದ ಒಂದ್ ಅದೆಲ್ಲ ಒಂದಕ್ಕೊಂದು ಎಲ್ಲವೂ ಸೇರ್ಕೊಂಡೇ ಇರೋದು. ಶ್ರವಣ ಅದಕ್ಕೆ ಅತ್ಯಂತ ಶ್ರೇಷ್ಠ. ಶ್ರವಣದಲ್ಲಿ ಏನೂ ಕಾರ್ಯವನ್ನ ಮಾಡೋ ಹಾಗಿಲ್ಲ, ಯಾವ ಸಾಧನೆಗಳೂ ಮಾಡೋ ಹಾಗಿಲ್ಲ. ಮಾಡೋನೇ ನೀನಲ್ಲ. ಏನೇನ್ ಸಾಧನೆ ಮಾಡ್ತೀನಿ ಅಂತೀಯಲ್ಲ ಅವನೇ ನೀನಲ್ಲ. ಸಾಧಕ ನೆಂಬುವವನೇ ಆ ರೀತಿ ಅನುಭವ ಇರ್ಬೇಕು. ಕೇಳವನೇ ನಾನಲ್ಲ. ಏನೀಗ ನಾನು ಶ್ರವಣವನ್ನ ಕೇಳ್ತಿದ್ದೀನಿ ಅವನೇ ನಾನಲ್ಲ, ಆ ಜೀವನೇ ನಾನಲ್ಲ. ಈ ರೀತಿಯಾಗಿ ವಿಚಾರ ಮಾಡು. ಆರು ನಾನೆಂಬುದಕ್ಕೆ ಸೋಹಂ ಭಾವನೆ ಸೂಚನೆ. ಯಾವಾಗ ನಾನು ಯಾರ್ ನಾನು ಅಂತ ಈ ರೀತಿ ವಿಚಾರ ಮಾಡಕ್ ಪ್ರಾರಂಭ ಮಾಡಿದ್ರೆ ಈ ನಾನನ್ನದೇ ನಾನಲ್ಲ ಅಂತ ನನಗೆ ಯಾವಾಗ ನನ್ಗೆ ಅನುಭವ ಬರುತ್ತೆ ಆಗಿರೋದೇ ಆ ಬ್ರಹ್ಮ ವಸ್ತು. ಈ ಸೂಚನೆ ವಿಚಾರಿತ ಸೋಹಂ ಭಾವನೆಗೆ ಹವಣಿಸದ ಸಾರ ಸುಖ ಸೂಚನೆ. ಸುಖಕ್ಕೆ ನಿತ್ಯ ನಿಜ ನಿರ್ವಿಕಾರ ಗುರುಶಂಭುಲಿಂಗವಾಗಿ ಹುದೆ ಸೂಚನೆ. ಯಾವಾಗ ನನಗೆ ಈ ನಾನ್ಯಾರು ಅನ್ನುವ ನನಗೆ ಆತ್ಮಚಿಂತನ ಬರ್ಬೇಕು. ಬರೀ ಅದೊಂದು ಫಾಲೋಸ್ ಆಗ್ಬಾರ್ದು. ನಾವು ಬರೀ ದಿನ ಅದನ್ನ ಕೇಳೋದು, ತಿರ್ಗಾ ನಾಳೆನೂ ಕೇಳೋದು ಹೌದು. ಯಾವ ರೀತಿ ಕೇಳ್ಬೇಕು? ಪುನಃ ನನಗ ದೇಹಾದಿಗಳ ಸ್ವಭಾವ ಬರಬಾರ್ದು. ಅಷ್ಟು ತನ್ಮಯವಾಗಿ ಇವ್ಯಾವೂ ನಾನಲ್ಲ ಅಂತಾರೆ, ಈ ದೇಹ ನಾನಲ್ಲ ಅಂತಾರೆ. ಆ ರೀತಿ ಕೇಳ್ಬೇಕು. ನಾವು ದಿನ ಶ್ರವಣಕ್ ಬರ್ತೀವಿ, ಈ ದೇವಸ್ಥಾನಕ್ ಹೋಗೋರ್ ತರ ಈ ದೇವಸ್ಥಾನಕ್ ಪ್ರತಿದಿನ ಹೋಗ್ತೀವಿ. ಹೌದು ತುಂಬಾ ಒಳ್ಳೇದಾಗತ್ತೆ. ಆ ರೀತಿ ಅಲ್ಲ ಶ್ರವಣ. ಬ್ರಹ್ಮಜ್ಞಾನ ಪಡೆಯುವ ಸಾಧಕ ಆ ರೀತಿ ಅಲ್ಲ. ಪ್ರತಿದಿನ ಬಹಳ ಎಚ್ಚರಿಕೆಯಿಂದ, ಇಡೀ ಎಚ್ಚರವೇ ನಾನಲ್ಲ ಅನ್ನೋನು ಎಷ್ಟು ಎಚ್ಚರವಾಗಿರ್ಬೇಕು. ಅವನ ದೇಹ ಮನಸ್ಸು ಬುದ್ಧಿ ಬಹಳ ಎಚ್ಚರಿಕೆಯಿಂದ ಶ್ರವಣವನ್ನ ಯಾವಾಗ ನಾನು ಆ ರೀತಿ ತನ್ಮಯವಾಗಿ ನಾನು ಕೇಳ್ತೀನೋ ತಾನೇ ಮನನ ಬರುತ್ತೆ. ಮನನ ಅಂತ ಪ್ರತ್ಯೇಕವಾಗಿ ಕುತ್ಕೊಂಡು ಮಾಡೋ ಹಾಗಿಲ್ಲ. ನಮ್ಮ ಅಪ್ಪ ಅವ್ರಿಗೆ ನಾವೆಲ್ಲ ಅದನ್ನೇ ಪ್ರಶ್ನೆ ಕೇಳಿದಾಗ ಅರಸೀಕೆರೆ ಬಂದಾಗ ನಾವ್ ಅಂತಿದ್ವಿ, ಅಪ್ಪ ಶ್ರವಣ ತುಂಬಾ ತನ್ಮಯವಾಗಿ ಕೇಳ್ತೀವಿ, ಮುಗಿದ ತಕ್ಷಣನೇ ನಮ್ಗೆ ದೇಹಾದಿಗಳ ಸ್ವಭಾವ ಬರುತ್ತೆ, ಇವೆಲ್ಲವೂ ನಮಗ್ ಮರ್ತೋಗುತ್ತೆ. ತಿರ್ಗಾ ನಮ್ಗೆ ಮನನ ಮಾಡಕ್ ಬರೋದಿಲ್ವಲ್ಲ, ನಾವ್ ಏನ್ ಮಾಡೋದು? ಆದ್ರೆ ಬ್ರಹ್ಮಜ್ಞಾನ ಪಡಿಬೇಕು ನಮ್ಗೆ. ಯಾವಾಗ್ಲೂ ಅಲ್ಲ, ಈಗ್ಲೇ ಬ್ರಹ್ಮಜ್ಞಾನವನ್ನ ಪಡಿಬೇಕು ಅಂತ ಆ ರೀತಿ ನಾವ್ ಪ್ರಶ್ನೆ ಮಾಡಿದಾಗ ಆಗ ಅಪ್ಪವ್ರು ಅಂತಿದ್ರು, ಶ್ರವಣವನ್ನ ಕೇಳ್ಬೇಕಾದ್ರೇನೆ ಮನನ ಆಗತ್ತೆ, ಮನನದ ಜೊತೆನೆ ನಿಧಿಧ್ಯಾಸನ, ಮೂರೂ ಒಟ್ಟಿಗೆ ನಡೀತಾ ಇರತ್ತೆ. ಆ ರೀತಿಯ ಶ್ರವಣವನ್ನ ಕೇಳ್ಬೇಕು. ಆ ಶ್ರವಣವನ್ನ ಕೇಳ್ತಾನೆ ತಾನೇ ಮನನ. ಈಗ ನಾನು ಆ ಶಬ್ದವನ್ನ ನಾನು ಏನು ಹೇಳ್ತಾ ಇರ್ತೀನಿ ಆ ಶಬ್ದದ ರೂಪದಲ್ಲೇ ಮನಸ್ಸು ಏಕಾಗ್ರವಾಗಿ ಅದರ ಆಕಾರವನ್ನ ತಾಳಿದ್ರೆ ಅದೇ ಮನನ, ಅದೇ ನಿಧಿಧ್ಯಾಸನ. ಅದಕ್ಕೆ ಅಪ್ಪೋರು ಒಂದು ಉದಾಹರಣೆನೂ ನಮ್ಗೆ ಹೇಳಿದ್ರು. ಈಗ ಹಿಮಾಲಯ ಅಂತ ನಾನು ಹೇಳ್ದೆ, ಹಿಮಾಲಯ ಅಂದ ತಕ್ಷಣ ಮನಸ್ಸು ಒಂದು ಹಿಮಾಲಯದ ಬಂತಲ್ಲ ಅದ್ರ ರೂಪ, ಆ ರೂಪವನ್ನ ಅದೇ ಮನನ. ಹಿಮಾಲಯ ಬಂತು, ಆ ಹಿಮಾಲಯದ ಬಗ್ಗೆ ನಾನು ಚಿಂತನಾ ಮಾಡ್ತೆ, ಅದೇ ಆ ಹಿಮಾಲಯನೇ ಅದು ಮರವಾಗ್ಬಿಡತ್ತೆ. ಏನ್ ಅವಾಗ ಉಳಿಯುತ್ತಲ್ಲ ಅದು ಲಕ್ಷ್ಯ ಕೊಟ್ಟು ಹಿಮಾಲಯವದ್ದೆ ಅದ್ರದೇ ನಾನು ಏಕಾಗ್ರತೆಯಿಂದ ಮಾಡಿದ್ರೆ ಅದು ಮರೆಯಾಗತ್ತೆ. ಆಗಿರೋದೇ ಆ ಬ್ರಹ್ಮ ವಸ್ತು. ಹಾಗೆ ಶ್ರವಣವನ್ನ ಮಾಡ್ಬೇಕಾದ್ರೇನೆ ಆ ಕೇಳುವ ಸಮಯದಲ್ಲೇ ಮನನ ಆಗ್ತಿರತ್ತೆ. ಯಾವಾಗ ದೇಹ ನೇನಲ್ಲ ಅಂತಷ್ಟೇ ಆ ದೇಹ ನಾನಲ್ಲ ಅನ್ನುವ ಅನುಭವದ ಕಡೆ ಲಕ್ಷ್ಯ ಕೊಡ್ಬೇಕು. ಈ ತಿರ್ಗಾ ಈ ವ್ಯಕ್ತಿಯ ಜೀವನ ಬುದ್ಧಿಯ ಕಡೆ ಲಕ್ಷ್ಯ ಕೊಡಬಾರ್ದು. ಆ ಬುದ್ಧಿ ತಿರ್ಗಾ ವಿಚಾರ ಮಾಡ್ತಿರತ್ತೆ, ಇದಕ್ಕೆ ಈ ಅರ್ಥ ಅಲ್ವಾ, ಇದನ್ನ ಹೀಗ್ ಹೇಳಿದ್ದಲ್ವಾ, ನೆನ್ನೆ ಹೀಗ್ ಹೇಳಿದ್ದಲ್ವಾ, ಆ ಗುರುಗಳು ಅದೇ ಹೇಳಿದ್ರು, ಇದೆ ಎಲ್ಲವನ್ನೂ ಬಿಡೋ ಸ್ವಲ್ಪ ಹೊತ್ತು. ನಂತರ ಆಮೇಲೆ ಚಿಂತನ ಮಾಡೋದಿಕ್ಕೆ ನನ್ಗೆ ಇದೆಯಲ್ಲ ಸಮಯ, 7:45 ಆದ್ಮೇಲೆ ಬರೀ ಅರ್ಧ ಗಂಟೆಯಲ್ಲಿ ಬರೀ ಏನ್ ಹೇಳ್ತಿದಾರೆ ಆ ಕಡೆ ತುಂಬಾ ಲಕ್ಷ್ಯ ಕೊಟ್ಟು ಕೇಳೋದು. ಬೇರೆಯವ್ರ ಬಗ್ಗೆ ಹೇಳ್ತಿಲ್ಲ, ನನ್ನ ಬಗ್ಗೆ ಹೇಳ್ತಿದ್ದಾರೆ, ನನ್ನ ದೇಹದ ಬಗ್ಗೆ ಹೇಳ್ತಿದ್ದಾರೆ. ದೇಹ ನೀನಲ್ಲ, ಆ ದೇಹ ನೀನಲ್ಲ ಅಂದ ತಕ್ಷಣ ನೋಡಕ್ ಬರ್ಬೇಕು. ಲಕ್ಷ್ಯ ಕೊಟ್ಟು ಮನಸ್ಸು ಏಕಾಗ್ರ ಮಾಡು, ತಾನೇ ಗೊತ್ತಾಗ್ತಾ ಹೋಗುತ್ತೆ. ದೇಹವೇ ನೀನಲ್ಲ. ಯಾಕೆ ನೀನಲ್ಲ? ಈ ದೇಹ ಈಗ ಬಾಲ್ಯದಲ್ಲಿ ಬಂತಿದು, ಮೊದಲು ಇದು ಇರ್ಲಿಲ್ಲ, ನನಗ್ ಗೊತ್ತಿದೆಯಲ್ಲ. ಮೊದಲು ನಾನು ಇರ್ಲಿಲ್ಲ, ಬಾಲ್ಯಕ್ಕೆ ಬಂತು, ಯೌವನಕ್ಕೆ ಬಂತು, ವೃದ್ಧಾಪ್ಯಕ್ಕೆ ಬರುತ್ತೆ, ಒಂದು ದಿನ ಮರೆಯಾಗತ್ತೆ. ಈ ರೀತಿ ನನ್ನ ದೇಹವನ್ನ ನಾನು ನೋಡ್ತೀನಲ್ಲ. ದೇಹವನ್ನ ಯಾವಾಗ ನಾನು ನೋಡ್ತೀನಿ ದೇಹ ನಾನಲ್ಲ. ಯಾವ ವಸ್ತುವನ್ನೇ ನಾನು ಎದುರಿಟ್ಟು ನೋಡ್ತೀನೋ ಅದು ನಾನಿರೋದಿಲ್ಲ. ಈ ಪುಸ್ತಕವನ್ನ ನಾನು ನೋಡ್ತೀನಿ, ನಾನ್ ಹೇಗಾಗ್ತೀನಿ? ಪುಸ್ತಕ ಬೇರೆ, ನಾನ್ ಬೇರೆ. ಈ ಗ್ರಂಥ ಬೇರೆ, ನಾನ್ ಬೇರೆ. ನಾನು ನಿನ್ನನ್ನ ನೋಡ್ತೀನಿ, ನೀನು ಬೇರೆ, ನಾನ್ ಬೇರೆ. ನಾನ್ ಹೇಗ್ ನೀನಾಗ್ತೀನಿ?
ನಿನಗಾಗುವ ಯಾವ ಸ್ವಭಾವಗಳು ನನಗಾಗೋದಿಲ್ಲ. ಈ ಗ್ರಂಥಕ್ಕೆ ಏನಾದ್ರೂ ಆಗಿರ್ಲಿ ನನಗಾಗೋದಿಲ್ಲ. ಯಾಕೆಂದ್ರೆ ಅದೇ ಬೇರೆ ನಾನೇ ಬೇರೆ. ಹಾಗೆ ನನ್ನ ದೇಹವೇ ಬೇರೆ ನಾನೇ ಬೇರೆ. ಆ ದೇಹಾದಿಗಳಲ್ಲಿ ಆಗುವ ಹಸಿವೆ ತೃಷೆಗಳು, ಅದರಲ್ಲಿರುವ ಉಸಿರಾಟ, ಏನೇನ್ ಕ್ರಿಯೆಗಳೆಲ್ಲಾ ನಡೆಯುತ್ತಲ್ಲ ಅವೆಲ್ಲವನ್ನೂ ನಾನು ನೋಡ್ತೀನಿ. ನನಗೆ ಗೊತ್ತಾಗುತ್ತಲ್ಲ ಹಸಿವೆ ತೃಷೆ ಆಗಿರೋದು. ನನಗೆ ಹಸಿವೆ ಆಗಿದೆ ಗೊತ್ತಾಗತ್ತೆ, ನನಗೆ ತೃಷೆ ಆಗಿದೆ ಗೊತ್ತಾಗತ್ತೆ, ನನ್ನ ದೇಹ ಇವತ್ತು ಆರಾಮಿಲ್ಲ ಗೊತ್ತಾಗತ್ತೆ. ಆ ದೇಹದ ಬಗ್ಗೆ ನನಗೆ ಗೊತ್ತಾಗ್ತಿದೆಯಲ್ಲ. ಹಾಗಾದ್ರೆ ನನ್ನ ದೇಹವನ್ನ ನೋಡೋರು, ಆ ದೇಹವನ್ನು ನೋಡುವ ಅರಿವು ನಾನು. ಈ ದೇಹ ಇವಕ್ಕೆಲ್ಲವೂ ಅರಿವು ಬರೋದು ಆ ಮನಸ್ಸಿನಿಂದ. ಮನಸ್ಸಿದ್ರೇನೆ ದೇಹ. ನಮಗೆ ಗೊತ್ತಾಗೋದಿಲ್ಲ ನಾನು ಮನಸ್ಸೇ ನಾನು ದೇಹವೇ ನಾನು ಆಗಿರೋದ್ರಿಂದ ಏನೂ ಪ್ರತ್ಯೇಕತೆ ಇಲ್ಲ. ದೇಹ ಬಂದಾಗ ದೇಹ ನಾನಂತೀನಿ, ಮನಸ್ಸಾದಾಗ ಮನಸ್ಸು ನಾನು, ಅಹಂಕಾರ ಆದಾಗ ಅಹಂಕಾರ ನಾನು. ಇದ್ರಲ್ಲೇ ನನ್ನ ದಿನ ಪೂರ್ತಿ, ನನ್ನ ಆಯುಷ್ಯ ಪೂರ್ತಿ ನನ್ನ ಮನಸ್ಸು ಓಡಾಡ್ತಾ ಇರುತ್ತೆ. ದೇಹ, ಮನಸ್ಸು, ಭಾವನೆಗಳು ಇವುಗಳಲ್ಲೇ ಓಡಾಡ್ತಾ ಇರುತ್ತೆ. ಹಾಗಾಗಿ ನನ್ಗೆ ಪ್ರತ್ಯೇಕ ಮಾಡೋದಕ್ಕೆ ಗೊತ್ತಾಗೋದಿಲ್ಲ. ನಾನು ಈ ದೇಹನ ನಾನು, ನನ್ನ ಅಸ್ತಿತ್ವ ನಿಜವಾದ ಅಸ್ತಿತ್ವ ದೇಹನ. ಈ ದೇಹವನ್ನ ನಾನು ಅರಿತಿನಲ್ಲ ನಾನು. ಬರೀ ಆ ಹೇಳುವ ಶಬ್ದದ ಕಡೆ ಲಕ್ಷ್ಯ ಕೊಡು. ಆ ಲಕ್ಷ್ಯ ಅನುಭವ ತಾನೇ ಮಾಡುತ್ತೆ. ತಾನೇ ಕೇಳುತ್ತಾನೆ ಅನುಭವ ಬರುತ್ತೆ. ಶ್ರವಣಕ್ಕೆ ಸಮಾಧಿ ಅಂದ್ರೇನೆ ಹಾಗೆ, ಹಾಗೇ ಕೇಳ್ಬೇಕು, ತನ್ಮಯವಾಗಿ ಕೇಳ್ಬೇಕು. ನನ್ನ ದೇಹದ ಅರಿವು ನನಗಿರಬಾರ್ದು, ನನ್ನ ಮನಸ್ಸಿನ ಅರಿವು ಇರಬಾರ್ದು. ಬರೀ ಹೇಳುವ ಕಡೆ ಲಕ್ಷ್ಯ ಇರ್ಬೇಕು. ಎಲ್ಲಾ ಪ್ರಾಪಂಚಿಕ ವಿಷಯಗಳನ್ನ, ಬುದ್ಧಿಗಳನ್ನ ಎಲ್ಲಾ ಮರ್ತ್ಬಿಡು. ಸ್ವಲ್ಪ ಹೊತ್ತು ಎಲ್ಲವನ್ನೂ ಸ್ವಲ್ಪ ತಣ್ಣಗಿಡು. ಹೇಳುವ ಲಕ್ಷ್ಯ ಏನ್ ಹೇಳ್ತಿದಾರ ಆ ಕಡೆ ಸ್ವಲ್ಪ ಲಕ್ಷ್ಯ ಕೊಡು. ದೇಹ ನೀನಲ್ಲ, ಮನಸ್ಸು ನೀನಲ್ಲ. ಯಾಕಂದ್ರೆ ಆ ಮನಸ್ಸನ್ನು ಅರಿವು ನೀನು. ಆ ಮನಸ್ಸಿಗೆ ಇವತ್ತು ದುಃಖ ಆಗಿದೆ. ಈ ಮನಸ್ಸು ಬಹಳ ಇವತ್ತು ಬೆಳಗ್ಗೆ ನಾನು ಆರಾಮಿದ್ದೆ, ಈಗ ನನಗೆ ದುಃಖ ಆಗಿದೆ. ಈಗ ಬೆಳಗ್ಗೆ ನಾನು ಆರಾಮಿದ್ದೆ, ಈಗ ಕೋಪ ಬಂದಿದೆ, ಈಗ ಕಾಮ ಬಂದಿದೆ. ಈ ರೀತಿ ನನಗೆ ಗೊತ್ತಾಗತ್ತಲ್ಲ. ನನ್ನ ಸ್ವಭಾವ ನನಗೆ ಮನಸ್ಸಿಗೆ ಆಗೋದೆಲ್ಲ ನನಗೆ ಗೊತ್ತಾಗ್ತಿರುತ್ತಲ್ಲ. ನೆನ್ನೆ ತುಂಬಾ ಚೆನ್ನಾಗಿದೆ, ನೆನ್ನೆ ನನ್ನ ಮನಸ್ಸು ಬರೀ ಚಿಂತನ ಮಾಡ್ತಿತ್ತು, ದೇವ ಚಿಂತನ ಮಾಡ್ತಿತ್ತು. ಇವತ್ತೇನೋ ನನ್ ಮನಸ್ಸು ಮಾಡಿಲ್ಲ. ಇವತ್ ನನ್ನ ಮನಸ್ಸು ಬರೀ ಸೋಮಾರಿತನದಿಂದ ಕೂಡಿದೆ. ನೆನ್ನೆ ಪೂರ್ತಿ ಬರೀ ಪ್ರಾಪಂಚಿಕ ವಿಷಯಗಳನ್ನೇ ಮಾಡ್ತೋದು. ಈ ರೀತಿ ನನಗೆ ಗೊತ್ತಾಗ್ತಿದೆಯಲ್ಲ. ಹಾಗಾದ್ರೆ ಗೊತ್ತಾಗ್ತಿದೆ ಅಂದ್ರೆ ನಾನ್ ಬೇರೆ ಇರ್ಬೇಕು. ಬೇರೆ ಇದ್ರೆ ಮಾತ್ರ ನನಗ್ ಗೊತ್ತಾಗೋದು. ಹಾಗಾಗಿ ಈ ಮನಸ್ಸು ನಾನಲ್ಲ. ಈ ಮನಸ್ಸಿಗೆ, ದೇಹಕ್ಕೆ, ಎಲ್ಲದಕ್ಕೂ ಮೂಲ ಕಾರಣ ಅಹಂಕಾರ. ಆ ಮೂಲ ಅಹಂಕಾರದಿಂದನೇ ಈ ನನ್ನ ಜನ್ಮ ಇವೆಲ್ಲವೂ ಬಂದಿರೋದು ಆ ಮೂಲ ಅಹಂಕಾರದಿಂದನೇ. ಆ ಮೂಲ ಅಹಂಕಾರದಲ್ಲಿ ವಿಪರೀತ ಸಂಸ್ಕಾರಗಳು. ಅದೊಂದು ಚಿಜ್ಜಡ ಗ್ರಂಥಿ, ಒಂದು ಗಂಟು ತರ ಆಗಿದೆ. ಅದನ್ನ ನಾನೇ ಅಂದು ಅದನ್ನ ಒಂದು ಗಂಟು ಮಾಡಿದ್ದೇನೆ ಹೊರ್ತು ನಿಜವಾಗ್ಲೂ ಅದಕ್ಕೆ ಸ್ವತಂತ್ರವಾದ ಅಸ್ತಿತ್ವನೇ ಇಲ್ಲ. ಈಗ ಆಕಾಶದಲ್ಲಿ ಏನು ಗ್ರಹಗಳಿದೆ, ಅವು ಗ್ರಹಗಳಂಗೆ ಏನ್ ಕಾಣಿಸ್ತಿದೆ, ಅವುಗಳಿಗೆ ಅಸ್ತಿತ್ವ ಇಲ್ಲ. ಎಲ್ಲಾ ಕಸಗಳು ಸೇರಿ 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 ಒಂದು ಗ್ರಹ ಆಗಿರೋದು. ನಮ್ಗೇನನ್ಸುತ್ತೆ ಅದೇ ಒಂದು ವಸ್ತು ಅಂತ. ಹಾಗೆ ಈ ಚಿಜ್ಜಡ ಗ್ರಂಥಿ, ಈ ವಾಸನೆಗಳು, ಚಿಂತನಗಳು ಮಾಡಿ ಮಾಡಿ ನಾನೇ ಅದನ್ನ ಗಟ್ಟಿ ಮಾಡಿರೋದು. ಅದಕ್ಕೆ ಸ್ವತಂತ್ರವಾದ ಅಸ್ತಿತ್ವ ಇಲ್ಲ. ಹೇಗೆ ಈ ಬಾಳೆ ದಿಂಡನ್ನ ಹಿಂಗೆ ಬಿಡಿಸ್ತಾ ಹೋದ್ರೆ ಅದಕ್ಕೇನಾದ್ರೂ ಅಸ್ತಿತ್ವ ಇದೆಯಾ? ಏನಾದ್ರೂ ಅದ್ರೊಳಗಡೆ ತಿರುಳಿದ್ಯಾ? ಈ ಈರುಳ್ಳಿ ಇವುಗಳನ್ನೆಲ್ಲ ಬಿಡಿಸ್ತೀವಲ್ಲ, ಒಂದೊಂದೇ ಬಿಡಿಸ್ತಾ ಹೋದ್ರೆ ಹಾಗೆ ಈ ಈ ಅನ್ನಮಯ ಕೋಶ, ಪ್ರಾಣಮಯ ಕೋಶ, ಆನಂದಮಯ ಕೋಶ, ವಿಜ್ಞಾನಮಯ ಕೋಶ, ಇವೆಲ್ಲ ಏನ್ ಹೇಳ್ತೀವಿ ಇವುಗಳನ್ನೆಲ್ಲಾ ಬಿಡಿಸ್ತಾ ಹೋಗು. ನಾನಲ್ಲ ಆಗಿರೋದೇ ಆ ಬ್ರಹ್ಮ ವಸ್ತು. ಈ ರೀತಿ ಆರು ನಾನೆಂದು ವಿಚಾರಿಸು. ಯಾವಾಗ ನೀನು ಈ ರೀತಿ ವಿಚಾರ ಮಾಡ್ತೀಯೋ ಆಗ ಇದೆಲ್ಲ ನೀನಲ್ಲ. ಯಾವಾಗ ನಾನಲ್ಲ ಅಂತೀನೋ ನನ್ನ ಅನುಭವ ನನಗ್ ಬರುತ್ತೆ. ನಾನ್ ಕೇಳ್ಬೇಕಾದ್ರೇನೆ ಅನುಭವ ಬರುತ್ತೆ. ಈ ಎಲ್ಲೋ ಇದೆ ಈಗ ಬರುತ್ತೆ ಅಲ್ಲ, ಈ ಆವರಣದಿಂದ, ಈ ಅಜ್ಞಾನದಿಂದ ನನಗೆ ಅದರ ಮರವೇ ಆಗಿದೆ. ನಾನು ಇಲ್ಲಿಂದನೇ ಅದನ್ನ ವಿಚಾರ ಮಾಡಕ್ ಹೋಗ್ತೀನಿ. ಈ ದೇಹ, ಮನಸ್ಸು, ಬುದ್ಧಿ, ಈ ಅಹಂಕಾರದಿಂದನೇ ಆ ಬ್ರಹ್ಮ ವಸ್ತುವನ್ನ ಊಹೆ ಮಾಡ್ತೀನಿ. ನನಗ್ ಅದನ್ನ ಬಿಟ್ಟು ಗೊತ್ತೇ ಇಲ್ಲ. ಅದನ್ ಬಿಟ್ಟು ನನಗೆ ವಿಚಾರ ಮಾಡೋದಕ್ಕೆ ಬರೋದಿಲ್ಲ. ನಾನು ಎಚ್ಚರ ಆಗದೆ ಇದ್ರೆ, ನನಗ್ ಮನಸ್ ಬರ್ದೇ ಇದ್ರೆ ನನ್ನ ಬದುಕು ಇದೆಯಾ? ನನ್ಗೆ ಯಾಕೆ ಇದ್ರಲ್ಲೇ ಬದುಕು ಅಂತ ನನ್ಗೆ ಅನಿಸಿರೋದ್ರಿಂದ, ಇದರಿಂದ ಪ್ರತ್ಯೇಕ ಇದೀನಿ ಅಂತ ನನಗ್ ಗೊತ್ತಿಲ್ಲದೆ ಇರೋದ್ರಿಂದ ಇದು ಬಹಳ ಸತ್ಯ ಅಂತ ಅನ್ಸಿದೆ. ಹಾಗಾಗಿ ನಾನು ಬ್ರಹ್ಮಜ್ಞಾನನು ಎಚ್ಚರದಲ್ಲೇ ಆಗೋದು, ಈ ಮನಸ್ಸು ದೇಹಾದಿಗಳು ಇದ್ದಾಗ್ಲೇ ಆಗೋದು ಅಂತ ನಾನು ಅಂತೀನಿ. ಅಷ್ಟು ಇದ್ರ ಮೇಲೆ ನನಗೆ ತಾಧ್ಯಾತ್ಮತೆ. ದೇಹದ ಮೇಲೆ, ಮನಸ್ಸಿನ ಮೇಲೆ, ಅಹಂಕಾರದ ಮೇಲೆ. ಆ ಅಹಂಕಾರ ಇವೆಲ್ಲವೂ ಮಾಡಿಸ್ತಾ ಇರೋದು. ಅದ್ರ ಮೇಲೆ ಅಷ್ಟೊಂದು ತಾಧ್ಯಾತ್ಮತೆ ನನಗೆ. ಇದಕ್ಕೆ ಅಷ್ಟೊಂದು ಇದೆಯಲ್ಲ, ನಿದ್ರೆ ಬಂದಾಗ ಎಲ್ಲೋಗಿತ್ತಿದು?
ಏನೀಗ ನಾನು ಇದ್ರೆ ಎಲ್ಲ ಜಗತ್ತು ಜೀವನ ಸಾಧನೆ ಎಲ್ಲ ಗುರು ಎಲ್ಲಾ ಮಾತಾಡ್ತೀನಲ್ಲ, ಇಷ್ಟೊಂದು ನಾನಿದ್ರೆ ಎಲ್ಲ, ನಾನು ಇರ್ಲಿಲ್ಲ ಅಂದ್ರೆ ಏನೂ ಆಗಲ್ಲ, ಸಂಸಾರ ನಡೆಯಲ್ಲ, ಏನು ಮೋಹ ಮಮಕಾರ ಕರ್ತೃತ್ವ ಇದೆಯಲ್ಲ, ಇದೇ ಬಹಳ ದುಃಖ ಕೊಡ್ತಿರೋದು. ಈ ಕರ್ತೃ ಕನಸಿಗೆ ಹೋದ್ರೆ ಬೇರೆ ಆಗ್ತಾನೆ, ಅಲ್ಲಿ ಇನ್ನೊಬ್ಬನ್ ಬೇರೆ ರೀತಿ ತಾನೇ ಆಗಿ ತಾನೇ ಅಲ್ಲೆಲ್ಲಾರನ್ನು ಸೃಷ್ಟಿ ಮಾಡ್ಕೊಂಡು ಅಲ್ಲೆಲ್ಲಾ ಹೆಂಡತಿ ಮಕ್ಕಳನ್ನೆಲ್ಲ ಮಾಡ್ಕೊಂಡು ಅಲ್ಲೂ ಇದೇ ರೀತಿನೇ ಮಗಳು ಮದುವೆ ಇದು ಏನೇನ್ ಈಗ ಏನ್ ಮಾಡ್ತೀಯ ಎಚ್ಚರದಲ್ಲಿ, ಕನಸಲ್ಲೂ ಹಾಗೇನೆ, ಏನೇನು ವ್ಯತ್ಯಾಸ ಇಲ್ಲ. ಇಲ್ಲಿರುವ ಕರ್ತೃ ಇದನಲ್ಲ ಇವನ್ ಸತ್ಯನ, ಅಲ್ಲಿರುವ ನಾನಿದನಲ್ಲ ಅವನ್ ಸತ್ಯನ? ನಂದೇ ನಾನ್ ನೋಡೋದು, ನನ್ನ ಜೀವನವನ್ನೇ ನಾನು ನೋಡೋದು. ಇವಾಗ ನಾನು ಇದೀನಿ, ನನ್ನ ಅಪ್ಪ ಅಮ್ಮ ಇದಾರೆ, ನನ್ನ ಹೆಂಡತಿ ಮಕ್ಳಿದಾರೆ, ನನಗೊಂದು ಮನೆ ಇದೆ, ನನಗಿಲ್ಲೆಲ್ಲ ದುಡ್ಡಿನ ಸಮಸ್ಯೆ ಇದೆ, ಆರೋಗ್ಯದ ಸಮಸ್ಯೆ ಇದೆ, ನಾನು ಇನ್ನೆಲ್ಲಾ ತುಂಬಾ ಇಲ್ಲೆಲ್ಲಾ ಅನುಭವಿಸ್ತಾ ಇದೀನಲ್ಲ. ನಾನು ಕನಸಿಗೆ ಹೋದ್ರೆ ಅಲ್ಲೂ ಬೇರೆ ರೀತಿ, ಅಲ್ಲಿ ಬೇರೆ ರೀತಿಯಾಗಿ ನಾನೇ ಅಲ್ಲೆಲ್ಲಾರ್ನೂ ಅಲ್ಲೂ ಸೃಷ್ಟಿ ಮಾಡ್ತೀನಿ, ಇದೇ ರೀತಿ ಕಾಯಿಲೆಯನ್ನ ಅನುಭವಿಸ್ತೀನಿ, ಇದೇ ರೀತಿ ದುಡ್ಡಿನ ಸಮಸ್ಯೆ ಅನುಭವಿಸ್ತೀನಿ, ಇಲ್ಲೆಲ್ಲ ಅನುಭವಿಸ್ತೀನಿ, ಅದೇ ರೀತಿ ಕನಸಲ್ಲೂ ಅನುಭವಿಸ್ತೀನಿ. ಅಲ್ಲಿ ಯಾರು ಬಂದ್ರು? ನನ್ನ ಮನಸ್ಸೇ ಅಲ್ಲೆಲ್ಲಾ ತಾನೇ ಸೃಷ್ಟಿ ಮಾಡ್ಕೊತು, ತಾನೇ ಸೃಷ್ಟಿ ಮಾಡಿ ತಾನೇ ಅಲ್ಲೆಲ್ಲವನ್ನು ಮಾಡಿ ಜಗತ್ತನ್ನು ಮಾಡಿ ನಂತರದವ್ರನ್ನ ಒಂದು 5-6 ಜನ ಸೃಷ್ಟಿ, 5-6 ಜನ ಏನು ಇಲ್ಲೆಂಗೆ ಪ್ರಪಂಚದಲ್ಲಿ ತುಂಬಾ 750 ಕೋಟಿ ಅಂತೀವಲ್ಲ, ಅಲ್ಲೂ ನನ್ಗೆ ಹಾಗೆ ಅನ್ಸೋದು. ಅಲ್ಲೇನ್ ಬರೀ 4-5 ಜನ ಇದೀವಿ ಅನ್ಸತ್ತಾ? ಅಲ್ಲೂ 750 ಕೋಟಿನೇ, ಅಲ್ಲೂ ಇದೇ ರೀತಿನೇ ಜಗತ್ತು, ಇದೇ ರೀತಿ ಮನೆನೆ, ಇದೇ ರೀತಿ ದೇಹಾದಿ. ಅಲ್ಲೇ ನನಗೆ 24 ತತ್ವ ಇಲ್ಲ, 17 ತತ್ವ ಅಂತ ಏನಾರು ಅನ್ಸಿದ್ಯಾ ನನಗೆ? ಏನೂ ಅನ್ಸಿಲ್ಲ ಅಲ್ಲಿ ನನಗೆ. ಅಲ್ಲೂ ಹೀಗೆ ಮೋಹ ಮಮಕಾರಗಳು, ಅಲ್ಲೂ ಹಿಂಗೆ ಮಕ್ಳು ನನ್ ನಾನ್ ಹೇಳ್ಲಿಲ್ಲ ಅಂದ್ರೆ ಮಕ್ಳು ಹೆಂಗ್ ಕೇಳ್ತಾರೆ, ಅಲ್ಲೂ ಇದೇ ರೀತಿನೇ ಅನುಭವಿಸ್ತೀನಿ. ಹಾಗಾದ್ರೆ ನಾನು ಇಲ್ಲಿ ಎಚ್ಚರದಲ್ಲಿದ್ದೆ ನಾನಿದೆಯಲ್ಲ ಇದು ಸತ್ಯನಾ? ಕನಸಿನಲ್ಲಿರುವ ನಾನು ಸತ್ಯನಾ? ಇವೆರಡರಲ್ಲೂ ತುಂಬಾ ಬಳಲಿಕೆ ಮಾಡ್ಕೊಂಡು ಕೊನೆಗೆ ನಿದ್ರೆ ಹೊಟ್ಟೋಗ್ತೀನಿ. ಅದೇ ತಾನೇ ಪ್ರಕೃತಿ ಮಾಡೋದು. ಈ ಮೂರಲ್ಲಿ ಇದ್ಯಾವುದೂ ನಾನ್ ಮಾಡೋದಿಲ್ಲ. ನನ್ ಕೈಲಿ ನಾನ್ ಬೇಡ ಅಂದ್ರೂ ಪ್ರತಿಯೊಬ್ರು ಇಡೀ ಜೀವ ಅಂತ ಯಾರಾಗ್ತಾರ ಅವ್ರಿಗೆ 3 ಅನುಭವಿಸ್ಲೇಬೇಕು. ಈ 3 ಯಾರೂ ತಪ್ಪಿಸ್ಕೊಳಕ್ ಆಗಲ್ಲ. ಮಹಾತ್ಮರು ಒಬ್ರೇ, ಜ್ಞಾನಿಗಳು ಒಬ್ರೇ ಇದರಿಂದ ಪ್ರತ್ಯೇಕ. ಇನ್ನೆಲ್ಲರೂ ಈ 3 ಒಳಗಡೆನೆ. ನನಗೆ 1 ಬೇಡ, 2 ಸಾಕು, ಕೇಳೋದಿಲ್ಲ ಪ್ರಕೃತಿ. ನನಗೆ ನಿದ್ರೆ ಬೇಡ, ಬರೀ ನಾನು ಎಚ್ಚರದಲ್ಲಿದ್ದೀನಿ, ಅದನ್ನೂ ಕೇಳಲ್ಲ. ಕನಸು ಮಾತ್ರ ಸಾಕು, ಅದನ್ನೂ ಕೇಳಲ್ಲ. ಈ 3 ಪ್ರತಿದಿನ ನನ್ನ ಬದುಕಿನ ಆಯುಷ್ಯದ ಪೂರ್ತಿ ಈ 3 ಅನುಭವಿಸ್ತಿರ್ತೀನಿ. ನಾನಾಗ್ತೀನಿ, ನಾನಾಗ್ತೀನಿ, ನಿದ್ರೆ ಹೋಗ್ತೀನಿ. ಎಚ್ಚರದಲ್ಲೊಂದ್ ನಾನು, ಕನಸಲ್ಲೊಂದ್ ನಾನು, ನಿದ್ರೆಯಲ್ಲಿ ಇಲ್ದೇ ಇರೋ ಹಾಗೆ ಪ್ರತಿದಿನ ತಿರ್ಗಾ ವಾಪಸ್ ಬಂದು ತಿರ್ಗಾ ಈ ಎಚ್ಚರದ ನಾನು ಸತ್ಯ, ಕನಸಿನ ನಾನು ಸುಳ್ಳು, ನಿದ್ರೆಯಲ್ಲಿ ಇಲ್ಲ. ಈ ರೀತಿ ನಾನು ಎಚ್ಚರದೊಳಗಡೆ ಇದ್ದು ಈ ರೀತಿ ಅಂತಿರ್ತೀನಿ. ಎಚ್ಚರದೊಳಗಡೆ ಇರುವ ವ್ಯಕ್ತಿ ಏನಂತಾನೆ? ಕನಸಿನ ವ್ಯಕ್ತಿ ಸುಳ್ಳು, ನಿದ್ರೆಯವನು ಸುಳ್ಳು. ಯಾರು ಎಚ್ಚರದೊಳಗಡೆ ಇರೋನು, ಇವನೇ ಅಲ್ಲಿ ಇರ್ಲಿಲ್ಲ. ಇವನಿಗೆ ಹೇಗ್ ಗೊತ್ತು ಕನಸಿನ ಬಗ್ಗೆ? ಯಾವಾಗ ಎಚ್ಚರದವನು ಪೂರ್ತಿ ಮರೆಯಾಗ್ತಾನೋ ಆಗ ನಿದ್ರೆ ಬರೋದು. ನಿದ್ರೆ ಬಂದ ಮೇಲೆ ಕನಸವನ್ ಬರೋದು. ಒಬ್ರಿಗೆ ಒಂದು ಚೂರೂ ಸಂಬಂಧ ಇಲ್ಲ. ಎಚ್ಚರದವನಿದ್ದಾಗ ನಿದ್ರೆಯವನಿಲ್ಲ, ಒಬ್ರು ಮರೆಯಾದ್ಮೇಲೆ ಇನ್ನೊಬ್ರು ಬರೋದು, ನಿದ್ರೆ ಮರೆಯಾದ್ಮೇಲೆ ಕನಸು ಬರೋದು. ಹಾಗಾಗಿ ಒಬ್ರಿಗೂ ಸಂಬಂಧ ಇಲ್ಲ. ನಾನು ಅಲ್ಲಲ್ಲಿ ಹೋಗಿ ಜೀವನಾಗಿ ಎಚ್ಚರದಲ್ಲಿ ಒಂದ್ಸಲಿ ಪೂರ್ತಿ ಅನುಭವಿಸ್ತೀನಿ, ಕನ್ಸಲ್ಲೂ ಹೋಗಿ ಅನುಭವಿಸ್ತೀನಿ, ನಿದ್ರೆಯಲ್ಲಿ ತಾನೇ ಮುಳುಗ್ಬಿಡತ್ತೆ. ಈ 3 ನನಗ್ ಗೊತ್ತಾಗ್ತಿದ್ಯಲ್ಲ, ಈಗ ನಾನ್ ಹೇಳ್ಬೇಕಾದ್ರೆ ನಿನಗ್ ಗೊತ್ತಾಗ್ತಿದ್ಯಲ್ಲ, ಹೌದು ನಾನ್ ಸುಮ್ನೆ ಎಚ್ಚರದಲ್ಲಿ ಒಬ್ಬ ಜೀವನಾಗ ಅನುಭವಿಸ್ತಿದೀನಿ, ಕನ್ಸಲ್ಲಿ ಒಂದ್ ಜೀವಾಗ ಅನುಭವಿಸ್ತಿದೀನಿ, ನಿದ್ರೆಯಲ್ಲಿ ಅನುಭವಿಸ್ತಿದೀನಿ ಅಂತ ನಿನಗ್ ಗೊತ್ತಾಗ್ತಿದ್ಯಲ್ಲ, ಆ ಗೊತ್ತಾಗುವ ಅರಿವೇ ನೀನ್. ಅದು ಬಹಳ ಎಚ್ಚರದ ಮನಸ್ಸು ಬುದ್ಧಿ ತಾಧ್ಯಾತ್ಮತೆ ಹೊಂದಿರೋದ್ರಿಂದ ಆ ಬುದ್ಧಿನೇ ಈ ರೀತಿ ವಿಚಾರ ಮಾಡ್ತಿದೆ ಅಂತ ಅನ್ಸತ್ತೆ. ಪ್ರಾರಂಭದಲ್ಲಿ ಈ ರೀತಿನೇ ನೋಡ್ತಾ ಗೊತ್ತಾಗ್ತಾ ಹೋಗುತ್ತೆ, ಇವುಗಳಿಗೆ ಅಸ್ತಿತ್ವ ಇಲ್ಲ, ಇರೋದೇ ನಾನಾ ಬ್ರಹ್ಮ ಸ್ವರೂಪ, ನನ್ನ ಅಸ್ತಿತ್ವದಿಂದ ಇವುಗಳಿಗೆಲ್ಲ ಅಸ್ತಿತ್ವ ಬಂದಿದೆ. ನನಗೆ ಎಚ್ಚರದ ಭ್ರಮೆ ವಿಪರೀತ. ನಾನು ಏನ್ ವಿಚಾರ ಮಾಡಿದ್ರು ಎಚ್ಚರದಿಂದನೇ ಮಾಡೋದು. ಎಚ್ಚರದಲ್ಲಿರುವ ವ್ಯಕ್ತಿಗೆ ಬ್ರಹ್ಮಜ್ಞಾನ ಅಂತ ಅನ್ಕೊಂಡಿದೀನಿ. ಎಚ್ಚರದಲ್ಲಿರೋನಿಗೆ ಬ್ರಹ್ಮಜ್ಞಾನನ? ಯಾವಾಗ ಎಚ್ಚರದವ್ ನಾನಲ್ಲ ಅಂತೀನೋ ಆಗ ಬ್ರಹ್ಮಜ್ಞಾನ. ಹಾಗೆ ಆ ಇರುವ ಬ್ರಹ್ಮ ವಸ್ತುವೇ ನಾನು, ನನ್ನ ಆಧಾರದಲ್ಲಿ ಈ ಎಚ್ಚರ ಕನಸುಗಳೆಲ್ಲ ನಡೀತಿದೆ. ನನಗೆ ಎಷ್ಟೊಂದು ಭ್ರಮೆ. ನನಗೆ ಈ 3ರಲ್ಲೇ ನನ್ನ ಬದುಕು, ನನ್ನ ಇಡೀ 70-80 ವರ್ಷ ಏನ್ ಕಳಿತೀನಿ ಈ 3ರಲ್ಲೇ ಕಳಿತೀನಿ ನಾನು. ಆ ಎಚ್ಚರದಲ್ಲಿರುವ ನಾನಲ್ಲೇ, ಆ ಎಚ್ಚರದಲ್ಲಿರುವ ನಾನೇ ನನ್ನ ಬದುಕು. ನಾನು 70-80 ವರ್ಷ ಅದ್ರೊಳಗಡೆನೆ ಬದುಕ್ತೀನಲ್ಲ. ಆಧಾರ ಸತ್ಯ ಇದೆಯಾ?
ಕನಸು ಬಂದ ತಕ್ಷಣ ಹೋಗ್ತಾರೆ, ಪ್ರತಿದಿನ ಬದಲಾವಣೆ ಆಗ್ತಿರ್ತೀನಿ, ಪ್ರತಿದಿನ ಮೂರೊಳಗಡೆ ಹೋಗಿ ಸುಮ್ನೆ ಅನ್ಭವಿಸ್ತಾ ಇರ್ತೀನಿ. ಏನ್ ಕಾರಣ ಶರೀರನಾರ ಪರವಾಗಿಲ್ಲ, ಅದ್ ಸ್ವಲ್ಪ ಆರಾಮ್ ಇರ್ತೀನಿ. ಈ ಎಚ್ಚರ ಕನಸು ಪ್ರತಿದಿನ ಸುಮ್ನೆ ಅನ್ಭವಿಸ್ತೀನಿ. ಎಚ್ಚರದಲ್ಲಿ ಬರ್ತೀನಿ, ಇಲ್ಲೊಂದ್ ರೀತಿ ಬರ್ತೀನಿ, ಇಲ್ಲೆಲ್ಲ ಮಾಡ್ತೀನಿ, ತಿರ್ಗಾ ಕನಸಿಗೆ ಹೋಗ್ತೀನಿ, ಅಲ್ಲೂ ಇದೇ ರೀತಿ ಅನ್ಭವಿಸ್ತೀನಿ. ಅಲ್ಲೂ ಇದೇ ರೀತಿ ಹೆಂಡತಿ ಮಕ್ಕಳು ದೇಹಾದಿಗಳು ಸುಮ್ನೆ ಬಳಲಿಕ್ಕೆ. ಎರಡರಲ್ಲಿ ಯಾವುದೂ ನಾನಲ್ಲ. ಅದು ಎಚ್ಚರದ ವ್ಯಕ್ತಿನೇ ನಾನಲ್ಲ, ಕನಸವನು ನಾನಲ್ಲ, ನಿದ್ರೆಯವನು ನಾನಲ್ಲ. ಅಂದ್ರೆ ಎಷ್ಟು ಆರಾಮಾಗ್ತೀನಿ ನಾನು. ಈ ಎಚ್ಚರದವನಾದ್ರೆ ಎಷ್ಟು ಬಂಧಿತ ನಾನು, ಎಷ್ಟು ಭಾವ ಬಂಧನ, ಎಷ್ಟು ದುಃಖಗಳು, ಎಷ್ಟು ಮಾನಸಿಕ ತಾಪಗಳು. ಆ ಎಚ್ಚರದವನೇ ನಾನಲ್ಲ. ನಾನು ಸರ್ವತಂತ್ರ ಸ್ವತಂತ್ರ, ನನಗೆ ಯಾವ ಬಂಧನವೂ ಇಲ್ಲ. ನಾನ್ ಅಖಂಡವಾದ ಚೈತನ್ಯ ವಸ್ತು. ಆ ಶಂಭುಲಿಂಗ ವಸ್ತುವೇ ನಾನು, ಆ ಬ್ರಹ್ಮ ವಸ್ತುವೇ ನಾನು. ಈ ರೀತಿಯಾದ ಚಿಂತನ ಬರುತ್ತೆ. ಗುರುಗಳು ಯಾವಾಗ ಆರು ನಾನೆಂದು ಆರು ನಾನೆಂಬುದಕ್ಕೆ ಸೋಹಂ ಭಾವನೆ ಸೂಚನೆ. ವಿಚಾರಿತ ಯಾವಾಗ ಆ ವಿಚಾರ ಮಾಡಕ್ ಪ್ರಾರಂಭ ಮಾಡಿದೆ, ಸೋಹಂ ಭಾವನೆಗೆ ಹವಣಿಸದ, ಅದ ಲೆಕ್ಕ ನಾವ್ ಅದನ್ನ ಹೇಳಕ್ಕೆ ಆಗೋದಿಲ್ಲ, ಅದ ಊಹೆ ಮಾಡೋದಿಕ್ ಆಗೋದಿಲ್ಲ. ಆ ರೀತಿಯ ಸಾರ ಸುಖ ಸೂಚನೆ, ಸುಖಕ್ಕೆ ನಿತ್ಯ ನಿಜ ನಿರ್ವಿಕಾರ ಆ ಬ್ರಹ್ಮ ವಸ್ತುವಿನ ಅನುಭವ ಬಂದ್ಬಿಡತ್ತೆ. ಆ ರೀತಿ ಜ್ಞಾನಿ ಈ ರೀತಿಯಾಗಿ ಜ್ಞಾನಿ ಆಗ್ತಾರೆ. ಜ್ಞಾನಿಯ ಮೊದಲು ಜೀವನ ಯಾವ ರೀತಿ, ಮೊದಲು ಪೂರ್ವದ ಹೇಗಿತ್ತು, ಅವನು ಯಾವ ರೀತಿ ಪ್ರಾರಂಭ ಮಾಡ್ದ ಅವನ ಜೀವನ. ನಿತ್ಯಾನಿತ್ಯ ವಸ್ತು ವಿವೇಕ ಬಂತು ಅವನಿಗೆ, ಇದೆಲ್ಲರ ದೋಷ ದರ್ಶನ ಆಯ್ತು, ವೈರಾಗ್ಯ ಬಂತು, ಮುಮುಕ್ಷತ್ವ ಬಂತು, ಅವರಿಗೆ ಕ್ಷಮೆ ಬಂತು, ನಂತರ ಮುಮುಕ್ಷತ್ವ ಬಂತು. ಯಾರು ಜ್ಞಾನಿ ಆಗ್ಬೇಕಾದ್ರೆ ನಾವು ಈ ರೀತಿಯ ಕ್ರಮನೇ ಯಾವಾಗ್ಲೂ ರಾಜಮಾರ್ಗ. ಈ ರೀತಿಯಿಂದನೇ ಎಲ್ಲರೂ ಮಹಾತ್ಮರಾಗೋದು. ಮೊದಲು ನಿತ್ಯಾನಿತ್ಯ ವಸ್ತು ವಿವೇಕ, ಆಮೇಲೆ ವೈರಾಗ್ಯ, ಕ್ಷಮೆ, ಮುಮುಕ್ಷತ್ವ. ಯಾವಾಗ ಮುಮುಕ್ಷತ್ವ ಬಂತು, ಗುರುಗಳು ಸಿಗ್ತಾರೆ. ಗುರುಗಳ ಹತ್ರ ಬಂದಾಗ ಅವ್ರ ಉಪನಿಷತ್ತುಗಳು ವೇದಗಳೆಲ್ಲ ಏನ್ ಹೇಳ್ತಿದೆ ಅದರ ಉಪದೇಶವನ್ನ ಪ್ರಾರಂಭ ಮಾಡ್ತಾರೆ. ಅವ್ರು ಹೇಳ್ತಾರೆ, ಈ ಶರೀರಾದಿಗಳನ್ನ ನೇತಿಗಳಿ. ಏನೀಗ ನೀನು ದೇಹ ನಾನು, ಶರೀರ ನಾನು, ಜೀವ ನಾನು ಅಂತೀಯಲ್ಲ, ಇವುಗಳನ್ನೆಲ್ಲ ನೇತಿಗಳಿ. ನೀನಲ್ಲ, ನಾನಲ್ಲ, ಇದನ್ನ ಅರಿ ನೀನು. ಯಾವಾಗ ನಾನಲ್ಲ ಅಂತ ನನ್ನ ಅರಿವಿಗೆ ಬಂತು, ಯಾವಾಗ ನಾನು ಚಿಂತನ ಮಾಡಕ್ಕೆ ಪ್ರಾರಂಭ ಮಾಡ್ದೆ, ಇವೆಲ್ಲವೂ ನಾನಲ್ಲ ಅಂತ ನನಗೆ ಯಾವಾಗ ಅನುಭವಕ್ಕೆ ಬಂತು, ಆ ಇರೋದೇ ಅಖಂಡ ಚೈತನ್ಯ ವಸ್ತು. ಅದು ಇರ್ಲಿಲ್ಲ, ಈಗ ನಾನು ಪಡ್ಕೊಂಡೆ ಅಲ್ಲ, ನಾನು ಇರೋದೇ ಆ ಬ್ರಹ್ಮ ಚೈತನ್ಯ ವಸ್ತು. ಇವುಗಳನ್ನ ನಾನು ತಪ್ಪು ತಿಳ್ಕೊಂಡಿದ್ದೆ, ನಾನು ಭ್ರಮೆಯಿಂದ ಇವುಗಳನ್ನ ಭಾವಿಸಿದ್ದೆ ನಾನು. ಈಗ ಗುರುಗಳು ಹೇಳ್ತಾರಲ್ಲ, ಆಗ ನನಗೆ ಗೊತ್ತಾಗಿ ನಾನು ಆ ಬ್ರಹ್ಮ ವಸ್ತುವನ್ನ ಅನುಭವಿಸಿ ಬ್ರಹ್ಮಜ್ಞಾನಿ ಆಗ್ತೀನಿ. ಆ ರೀತಿ ಬ್ರಹ್ಮಜ್ಞಾನವನ್ನ ಪಡೆಯೋದು, ಅದನ್ನ ಈ ಸೂತ್ರದಲ್ಲಿ ಹೇಳಿದ್ರು. ಇದು ಜ್ಞಾನಿಯ ಚಿಹ್ನೆ ಅಂತ ಆ ಸೂತ್ರಕ್ಕೆ ಇದ್ ಮಾಡಿದ್ದಾರೆ. ಮುಂದಿನ ಸೂತ್ರ 36. ನೋಡಿ ತಿಳಿಯಲು ತತ್ವಮಸಿ ವಾಕ್ಯಾದರ್ಥವನ್ನೇ ಕೂಡೆ ನಿಜ ಕೈವಲ್ಯಬಹುದು ಗುರುವಿಡಿದು. ನೋಡಿ ತಿಳಿಯಲು, ನೀನ್ ಸ್ವಲ್ಪ ವಿಚಾರ ಮಾಡಿ ನೋಡು. ತತ್ವಮಸಿ ಮಹಾವಾಕ್ಯ, ಇದು ಮೊದಲಿಂದಲೂ ತುಂಬಾ ಉಪನಿಷತ್ತುಗಳಲ್ಲಿ ಇದು ತುಂಬಾ ಪ್ರಸಿದ್ಧವಾದ ವಾಕ್ಯ. ಇದು ಉಪದೇಶ ವಾಕ್ಯ ಇದು ಅಂತಾರೆ. ತತ್ವಮಸಿ ಮಹಾವಾಕ್ಯ. ತತ್ ತ್ವಂ ಅಸಿ, ನೀನು ಅದೇ ಇದ್ದೀಯ. ಇದನ್ನ ಈ ರೀತಿ ನೀನು ಗುರುಗಳ ಹತ್ರ ಹೋಗಿ ವಿಚಾರ ಮಾಡಿದ್ರೆ ಬ್ರಹ್ಮಜ್ಞಾನ ಸುಲಭ. ಈ ಗುರುವಿಡಿದು, ಕೈವಲ್ಯವಿಹುದು ಗುರುವಿಡಿದು. ತತ್ವಮಸಿ ಮಹಾವಾಕ್ಯ, ಆ ಬ್ರಹ್ಮ ವಸ್ತುವೇ ನೀನು ಇದ್ದೀಯ, ನೀನು ಆಗ್ತೀಯ ಅಲ್ಲ, ನೀನ್ ಇದೀಯ. ತತ್ ಅದು, ತ್ವಂ ನೀನು, ಅಸಿ ಇದ್ದೀಯ. ಯಾವ ರೀತಿ ಅಂತ ಅವ್ರು ಅದನ್ನ ಮುಂದೆ ಅದನ್ನ ಹೇಳ್ತಾ ಹೋಗ್ತಾರೆ. ನಾನು ಆ ಬ್ರಹ್ಮ ವಸ್ತು ಇದೀನಿ ಅಂತೀರಾ, ಆದ್ರೆ ನನಗೆ ದೇಹಾದಿಗಳೆಲ್ಲ ಇದೆಯಲ್ಲ ಅಂದಾಗ ಅವ್ರ ಅದನ್ನ ಹೇಗ ಆ ರೀತಿ ನೋಡೋದು, ಈ ದೇಹಾದಿಗಳಿಂದ ಹೇಗೆ ಪ್ರತ್ಯೇಕ ಆಗೋದು, ಅದನ್ನ ಅವ್ರು ಹೇಳ್ತಾರೆ. ತನುಕರಣ ಮೊದಲಾದವು. ತನು ಅಂದ್ರೆ ದೇಹ, ಕರಣಗಳು ನಮಗೇನಿದೆ ಎಲ್ಲ, ದೇಹ ಕರ್ಮೇಂದ್ರಿಯಗಳಾಗ್ಲಿ, ಜ್ಞಾನೇಂದ್ರಿಯಗಳಾಗ್ಲಿ, ಅಂತಃಕರಣಗಳಾಗ್ಲಿ, ಇವುಗಳನ್ನೆಲ್ಲ ಮೊದಲಾದವು ಅವುಗಳೆಲ್ಲವನ್ನು ಅನಿತುವನೆ ತಾನೆಂದು, ಅದನ್ನ ನಾನು ಅಂತ ನನಗೆ ಭ್ರಮೆ ಆಗಿದೆ. ಜನನಾದಿ ವಿಕೃತಿ, ಹುಟ್ಟಿ ನಾನು ದೇಹ ನಾನು ಅಂತ ಯಾವಾಗ ನನಗೆ ಅನ್ನಿಸ್ತೋ, ತನು ನಾನು ಅಂತ ನನಗ ಯಾವಾಗ ಭ್ರಮೆ ಬಂತೋ, ಆಗ ಅದರ ವಿಕೃತಿಗಳೆಲ್ಲ ನನಗೆ ಆಗ್ತಿದೆ ಅಂತ ನನಗನ್ಸುತ್ತೆ. ತನು ವಿಕೃತಾದಿಗಳು ಅಹಮಿನೊಡನೆ ಬೆರೆದು, ಇದೆಲ್ಲದಕ್ಕೂ ಕಾರಣ ಅಹಂ. ದೇಹ ನಾನು, ಇಂದ್ರಿಯ ನಾನು, ಮನಸ್ಸು ನಾನು, ಬುದ್ಧಿ ನಾನು,
ಇವೆಲ್ಲವೂ ನಾನು ಯಾಕೆ ನಾನು ನಾನು ಅಂತಿದ್ದೀನಿ ಅಂದ್ರೆ ಆ ಅಹಂನಿಂದ, ಆ ಮೂಲ ಅಹಂನಿಂದ. ಆ ಅಹಮ್ಮೇ ನಾನು ಅಂತ ನನಗೆ ಭ್ರಮೆ ಆಗಿರೋದ್ರಿಂದ ಅಹಮಿನೊಡವೆರೆದು ತನಗದರ ಅದ್ರದ್ದೆಲ್ಲಾ ಸ್ವಭಾವಗಳು ಬಗೆಪತ್ತಿ ಬಿಡಲಾರದೆ ನನ್ಗವೆಲ್ಲವೂ ಸ್ವಭಾವಗಳು ನಂದೇ, ನಾನು ಅದನ್ನೆಲ್ಲಾ ಅನುಭವಿಸ್ತೀನಿ ಅಂತ ಯಾರಂತಾರಲ್ಲ ಇವನಿಗೆ ವಿಶ್ವಜೀವ. ಅವನಿಗೆ ಒಂದು ಹೆಸರು ಕೊಡ್ತಾರೆ, ನಾನೇ ಅದು ವಿಶ್ವಜೀವ. ವಿಶ್ವಜೀವ ಅಂತಂದ್ರೆ ಇವನಿಗೆಲ್ಲ ದೇಹ, ಈಗ ನನಗೆ ದೇಹ ಇದೆ, ನನಗೆ ಮನಸ್ಸಿದೆ, ನನಗೆ ಅಂತಃಕರಣಗಳಿದೆ, ನನಗೆಲ್ಲಾ ಇಂದ್ರಿಯಗಳಿದೆ, ಇವುಗಳಿಂದೆಲ್ಲಾ ನಾನು ಅನುಭವಿಸ್ತೀನಿ. ದೇಹದ ಸುಖ ದುಃಖಾದಿಗಳನ್ನ ಅನುಭವಿಸ್ತೀನಿ. ದೇಹದ ಬಾಲ್ಯ ಬಂದಾಗ ನಾನು ಬಾಲ್ಯ ನಾನೇ, ಯೌವನ ಬಂದಾಗ ಯೌವನದ ನಾನೇ, ವೃದ್ಧಾಪ್ಯ ಬಂದ್ರೆ ವೃದ್ಧಾಪ್ಯದ ನಾನು. ಆ ದೇಹಾದಿಗಳ ವಿಕಾರಗಳು ಏನೇನಿದೆ ಅದೆಲ್ಲಾ ನಾನೇ ಅಂತ ನಾನು ಭಾವಿಸ್ತೀನಿ. ನಿಜವಾಗಲೂ ಆ ರೀತಿ ಆಗಿಲ್ಲ. ಆದ್ರೆ ದೇಹಾದಿಗಳ ವಿಕಾರಾದಿಗಳನ್ನ, ಜನನಾದಿಗಳು ಏನ್ ಹುಟ್ಟಿನಿಂದ ಹಿಡಿದು ಸಾವಿನವರೆಗೆ ದೇಹದಲ್ಲಿ ಏನೇನೇನೇನ್ ಬದಲಾವಣೆ ಆಗತ್ತೆ, ಅದಕ್ ಬರುವ ಕಾಯಿಲೆ ಆಗ್ಲಿ, ಅದಕ್ ಬರುವ ಏನೇನ್ ಬರುತ್ತೆ ಅದೆಲ್ಲವೂ ನನಗೆ ಅಂತಾನೆ. ಯಾವಾಗ ನಾನು ದೇಹ ನಾನು ಅನ್ನುವ ಭ್ರಮೆ ಬಂತೋ ಅದರದೆಲ್ಲವೂ ನನಗೆ ಸುಖ ದುಃಖಾದಿಗಳು ಉಂಟಾಗತ್ತೆ. ಯಾವಾಗ ನಾನು ಮೊದಲು ಮದುವೆ ಆಗೋದಕ್ಕಿಂತ ಮೊದ್ಲು ನನಗೆ ಏನೂ ಇರ್ಲಿಲ್ಲ. ಅವ್ರೆಲ್ಲೋ ಇರ್ತಾರೆ, ಸತಿ ಆಗ್ಲಿ ಪತಿ ಆಗ್ಲಿ ಎಲ್ಲೋ ಇರ್ತಾರೆ, ಯಾವ್ದೋ ಊರಲ್ಲಿ ಇರ್ತಾರೆ, ನಮಗೂ ಅವ್ರಿಗೂ ಏನೂ ಸಂಬಂಧ ಇಲ್ಲ. ಯಾವಾಗ ಒಂದು ಸಲಿ ಅವ್ರು ಬರೀ ಮಾತಾಗತ್ತೆ ಅಷ್ಟೇನೆ, ಬರೀ ಬಂದ್ ನೋಡ್ ಹೋದ್ರು ಅಂದ್ರೇನೆ ಸಾಕಾಗತ್ತೆ, ಒಪ್ಪಿದ್ರು ಅಂದ್ರೆ ಮುಗೀತು, ಇನ್ನೆಲ್ಲಾ ಪ್ರಾರಂಭ ಆಗತ್ತಲ್ಲ. ಏನೂ ಘಟನೆಗಳು ನಡೆದಿಲ್ಲ, ಬರೀ ಭಾವಿಸಿರೋದು. ಏನಾದ್ರೂ ಅವ್ರ ದೇಹದಲ್ಲಿ ಇಲ್ಲ ನಮ್ಮ ದೇಹದಲ್ಲಿ ಏನಾದ್ರು ಬದಲಾವಣೆ ಆಗಿದ್ಯಾ? ಏನೂ ಬದಲಾವಣೆ ಆಗಿಲ್ಲ, ಬರೀ ಭಾವಿಸಿದ್ದು. ಇನ್ಮೇಲೆ ನಾವು ಅವರು ನಮ್ಮ ಪತಿ, ಅವರು ನಮ್ಮ ಸತಿ, ಇಷ್ಟೇ ಭಾವಿಸಿದ್ದು. ಇನ್ನ ಅವ್ರ ಮನೆಯಲ್ಲಿ ಏನೇನಾಗುತ್ತೋ ಅದೆಲ್ಲವೂ ನಮ್ಗಾಗತ್ತೆ, ನಮ್ ಮನೇಲಿ ಆಗೋದೆಲ್ಲ ಅವ್ರಿಗಾಗತ್ತೆ. ಏನಾದ್ರೂ ಹೊರಗಡೆ ದೇಹಾದಿಗಳಲ್ಲಿ ಬದಲಾವಣೆ ಇದೆಯಾ? ಬರೀ ಭಾವನೆಯಲ್ಲೇ. ಆ ಭಾವನೆ ಎಷ್ಟು ವಿಪರೀತ ಆಗತ್ತೆ, ಎಷ್ಟು ಸುಖ ದುಃಖಕ್ಕೆ ಕಾರಣ ಆಗತ್ತೆ. ಇನ್ನ ದೇಹ ಬಿಡೋವರೆಗೂ ಅವ್ರು ನಮ್ಮ ಪತಿ ಅಲ್ಲ, ಅವ್ರು ನಮ್ಮ ಸತಿ ಅಲ್ಲ ಅಂತ ನಮಗ್ ವಿಚಾರ ಮಾಡಕ್ಕೆ ಬರೋದಿಲ್ಲ. ಎಲ್ಲೋ ಇದ್ದವರು ಯಾವಾಗ್ಲೋ ಮಧ್ಯದಲ್ಲಿ ಒಂದು ಸಲಿ ಬಂದು ನಮ್ ಜೊತೆ ನಮ್ಗೆ ನೀವ್ರೇ ನಿಮ್ಮ ಪತಿ, ಇವ್ರೇ ನಿಮ್ಮ ಸತಿ ಅಂತ ಹೇಳಿದ್ರು. ಅಷ್ಟು ಬರೀ ಅಂದಿದ್ದ ಭಾವನೆ ಬದುಕಿನ ಉದ್ದಕ್ಕೂ ನಮ್ಮ ರಕ್ತಗತವಾಗಿ ಆಗ್ಬಿಡತ್ತಲ್ಲ. ಅವ್ರಿಗೆ ಏನಾದ್ರು ಕಾಯಿಲೆ ಆದ್ರೆ ನಮ್ಗೆ ಕಾಯಿಲೆ, ಅವ್ರಿಗೆ ಯಾರಿಗಾರು ಬೈದ್ರೆ ನಮ್ಗೆ ಬೈದಂಗೆ, ಅವ್ರಿಗೇನಾದ್ರು ಆದ್ರೆ ಅವ್ರಿಗೆ ಹಸಿವೆ ಆದ್ರೆ ನಮಗ್ ಹಸಿವೆ. ಎಲ್ಲವೂ ನಿಜವಾಗ್ಲೂ ಏನಾದ್ರು ಆಗ್ತಿದ್ಯಾ? ಬರೀ ಹಂಗಾಗಿದ್ರೆ ಎಲ್ಲರಿಗೂ ಆಗ್ಬೇಕಿತ್ತು, ನನಗ್ ಮಾತ್ರ ಆಗತ್ತಲ್ಲ ಅವ್ರಿಗೇನಾರು ಆದ್ರೆ. ನಾನು ಅವ್ರನ್ನ ಭಾವಿಸಿದೀನಿ ನನ್ನ ಪತಿ, ನನ್ನ ಸತಿ. ಆ ಭಾವನೆ ಇದೆಯಲ್ಲ, ಆ ಭಾವನೆ ಸುಖ ದುಃಖಕ್ಕೆ. ಅದೇ ರೀತಿ ನನ್ನ ದೇಹವನ್ನ ನನ್ನದು ಅಂತ ಭಾವಿಸಿದೀನಿ. ಈ ದೇಹ ನಾನು ಅಂತ ಹೇಗೆ ಈಗ ಅದನ್ನ ಭಾವಿಸಿದೀನಲ್ಲ, ಹಾಗೆ ಈ ದೇಹವನ್ನು ಭಾವಿಸಿದೀನಿ. ಈ ದೇಹ ಮೊದಲು ಇರ್ಲಿಲ್ಲ, ನಾನ್ ಹುಟ್ಟೋದಕ್ಕಿಂತ ಮೊದ್ಲು ಎಲ್ಲಿತ್ತು ಗೊತ್ತಿಲ್ಲ. ಒಂದು ದಿನ ಹುಟ್ಟುತ್ತು ಇದು, ತಾನೇ ನಾನೇನು ಅದ್ರೊಳಗಡೆ ಮಾಡ್ತಿಲ್ಲ. ನಾನೇನಾದ್ರೂ ಅದನ್ನ ಯೌವನ ಮಾಡೋದಕ್ಕೆ ಏನಾದ್ರು ಪ್ರಯತ್ನ ಮಾಡ್ತೀನ? ತಾನೇ ಯೌವನಕ್ಕೆ ಬರ್ತಿದೆ ಅದು, ತಾನೇ ಯೌವನಕ್ ಬಂತದು. ಯೌವನಕ್ ಬಂದ್ರೆ ಅಲ್ಲಿ ನಾನೇ ಅಂತ ಬಂದೆ, ನಾನು ಎಲ್ಲಾ ಕಡೆ ನಾನು ಅಂತ ಬರ್ತಿದ್ದೀನಿ. ಬಾಲ್ಯದಲ್ಲಿ ಬಂದೆ ಬಾಲ್ಯ ನಾನು, ಯೌವನಕ್ ಬಂದೆ ಯೌವನದಲ್ಲಿ ನಾನು ಅಂತ ಅಲ್ಲೂ ಪ್ರವೇಶ ಮಾಡಿ ಆ ಯೌವನದ ದೇಹದ ಆಗುವ ಸುಖ ದುಃಖಗಳದ್ರದೆಲ್ಲ ನಾನೇ ಅನ್ಭವಿಸ್ತೀನಿ. ವೃದ್ಧಾಪ್ಯಕ್ ಬಂದು ಇನ್ನ ಸೊಕ್ಕು ಕಾಯಿಲೆ ಎಲ್ಲವೂ ಅದನ್ನೂ ನಾನೇ ಅಂತ. ಈ ರೀತಿ ನಾನ್ ನೋಡ್ತಿದ್ದೀನಲ್ಲ, ಈ ದೇಹದ ವಿಕಾರಗಳನ್ನೆಲ್ಲ ನೋಡ್ತೀನಿ ಅನ್ನೋದು ಮರ್ತೋಗುತ್ತೆ. ನಾನೇ ಅದಾಗ್ಬಿಡ್ತೀನಿ. ಹೇಗೆ ಈಗ ಪತಿ ಅವ್ರು ಬೇರೆ ಸತಿ ಬೇರೆ ಅಂತ ನನಗೆ ಏನ್ ಮಾಡಿದ್ರು ಪ್ರಜ್ಞೆ ಬರೋದಿಲ್ಲ. ಅವ್ರು ಬಿಟ್ಟು ಹೋಗಿದ್ರುನುವೆ, ಸತಿ ಬಿಟ್ಟು ಹೋದ್ರು ಪತಿ ಬಿಟ್ಟು ಹೋದ್ರು ಅಂತಾನೆ ಬರ್ತೀವಿ. ಒಬ್ರು ವ್ಯಕ್ತಿ ಹೋದ್ರು ಅಂತ ನಮಗ್ ಅನ್ಸೋದಿಲ್ಲ. ಒಂದು ಹೆಣ್ಣು, ಒಂದು ಗಂಡು, ಒಂದು ವ್ಯಕ್ತಿ, ಈ ಭಾವನೆ ಬರೋದಕ್ಕೆ ಸಾಧ್ಯ ಇಲ್ಲ. ಒಂದು ಸಲಿ ಪತಿ ಸತಿ ಅಂತ ಆ ಭಾವನೆ ಬಂದಿದ್ದು, ಅದು ಜೀವನ ಪರ್ಯಂತ ಹೇಗೆ ಆ ಭಾವನೆ ನಮ್ಮನ್ನ ಸುಖ ದುಃಖಕ್ಕೆ ಈಡು ಮಾಡುತ್ತೋ ಹಾಗೆ ಈ ದೇಹ ಅನ್ನುವ ಭಾವನೆ. ಈ ದೇಹ ನಾನು, ಅಂತಃಕರಣ ನಾನು, ಜೀವ ನಾನು, ಇದಕ್ಕೆಲ್ಲಾ ಕಾರಣ ಆಗಿರೋದು ಅಹಂ ಭ್ರಮೆ. ಆ ಅಹಂ ಅನ್ನೋದು ಬರೀ ಜಡನೂ ಇಲ್ಲ, ಪೂರ್ತಿ ಚೇತನನೂ ಅಲ್ಲ. ಅದು ಮಧ್ಯದಲ್ಲಿದೆ. ಅದು ಆ ಪ್ರತಿಬಿಂಬದ ಆ ಆತ್ಮವಸ್ತುವಿನ ಪ್ರತಿಬಿಂಬ ಬಂದಿದೆ, ಮತ್ತೆ ಜಡನೂ ಇದೆ. ಆ ಎರಡರ ಮಿಶ್ರಣ ಅದು ಅಹಂ. ಅದು ಅದರಿಂದ ನಮ್ಗೇನ್ ಅನಿಸ್ತಿದೆ, ಅದೇ ಸತ್ಯ, ನಾನೇ ಸತ್ಯ, ಅಹಂ ಅನ್ನೋದೇ ಸತ್ಯ. ಯಾವಾಗ ಆ ಭ್ರಮೆ ಬಂತೋ ಇನ್ನು ಉಳಿದೆಲ್ಲ ಭ್ರಮೆಗಳು ಪ್ರಾರಂಭ. ಆ ರೀತಿ ಯಾರ್ ಭ್ರಮೆಯನ್ನ ಎಲ್ಲಾ ಪಡ್ತಿದಾನಲ್ಲ ಅವನಿಗೆ ವಿಶ್ವಜೀವ. ಈ ಮುಖ್ಯಾರ್ಥ ಲಕ್ಷ್ಯಾರ್ಥ ಅಂತ ಎರಡು ಮಾಡ್ತಾರೆ ಆ ತತ್ವಮಸಿ ಮಹಾವಾಕ್ಯ.
ಇದು ಮುಖ್ಯಾರ್ಥ. ಆದ್ರೆ ಲಕ್ಷ್ಯಾರ್ಥ ಬೇರೆ ಇದೆ. ಈಗ ಏನೇನ್ ನೀನ್ ದೇಹ ನಾನು, ಇಂದ್ರಿಯ ನಾನು, ಇವೆಲ್ಲವೂ ನಾನು ಅಂತೀಯಲ್ಲ, ಇವ್ಯಾವೂ ನೀನಲ್ಲ. ಇದಕ್ಕೆ ಆಧಾರವಾಗಿರುವ ಬ್ರಹ್ಮ ವಸ್ತು ನೀನು, ಸಾಕ್ಷಿ ನೀನು, ತೂರ್ಯ ನೀನು, ಕೂಟಸ್ಥ ನೀನು ಅಂತ ಮುಂದಿನ ನುಡಿಲಿ ಹೇಳ್ತಾರೆ. ಅದು ಲಕ್ಷ್ಯಾರ್ಥ. ಇದು ಮುಖ್ಯಾರ್ಥ. ಒಟ್ಟು ಏನೀಗ ನಾನು ದೇಹ ನಾನು, ಇಂದ್ರಿಯ ನಾನು, ಮನಸ್ಸು ನಾನು, ಅಹಂಕಾರ ನಾನು ಅಂತ ಏನೇ ನಾನು ಭಾವಿಸ್ತಿದ್ದೀನಲ್ಲ, ಇವುಗಳನ್ನ ಬಿಡಿಸ್ತಾ ಇದ್ದಾರೆ ನಿಧಾನಕ್ಕೆ. ತತ್ ತ್ವಂ ಅಸಿ, ನೀನು ಆ ಬ್ರಹ್ಮ ವಸ್ತು ಇದ್ದೀಯಾ. ತ್ವಂ ಅಂತ ನೀನ್ ಏನು ಅಂತ, ನೀನು ನೀನು ಅಂತ ಇದೆಯಲ್ಲ, ಈಗ ನಿನ್ಗೆ ಏನಂತ ಇದೆ? ದೇಹ ನೀನು, ಇಂದ್ರಿಯ ನೀನು, ಅಂತಃಕರಣ ನೀನು, ಈ ಅನ್ನಮಯ ಕೋಶ, ಮನೋಮಯ ಕೋಶ, ಪ್ರಾಣಮಯ ಕೋಶ, ವಿಜ್ಞಾನಮಯ ಇವೆಲ್ಲ ಏನೇನ್ ಕೋಶಗಳ ಆವರಣ ಇದೆಯಲ್ಲ, ಇದ್ಯಾವುದೂ ನೀನಲ್ಲ. ಈಗೆಲ್ಲ ನಾನು ನಾನು ಅಂತ ಭಾವಿಸಿದ್ಯಲ್ಲ, ಇವನು ನೀನು ಅಂತಾನೆ ಅಂತೀಯ, ಆದ್ರೆ ಇವ್ ನಿಜವಾಗ್ಲೂ ನೀನಲ್ಲ. ಇದು ಮುಖ್ಯಾರ್ಥ. ಲಕ್ಷ್ಯಾರ್ಥ ಹೇಳ್ತಾರೆ, ಇವ್ಯಾವೂ ನೀನಲ್ಲದ ತೂರ್ಯ ನೀನು, ಕೂಟಸ್ಥ ನೀನು, ಸಾಕ್ಷಿ ನೀನು. ಈ ರೀತಿಯ ಮುಂದೆ ಲಕ್ಷ್ಯಾರ್ಥವನ್ನ ಅವ್ರು ಹೇಳ್ತಾ ಹೋಗ್ತಾರೆ. ಮೊದಲು ಹೇಳಿದಂತ ಚೇತನಾ ಚೇತನ್ಗಳಿಗಾಗದ ಈ ಏನೀಗ ಅದು ಪೂರ್ತಿ ಚಿಜ್ಜಡ ಗ್ರಂಥಿ ಏನಿದೆಯೋ, ಜೀವ ಅಂತ ನಾನು ಏನಿದ್ದೀನೋ, ನಾನ್ ಪೂರ್ತಿ ಚೇತನನೂ ಅಲ್ಲ, ಪೂರ್ತಿ ಜಡನೂ ಅಲ್ಲ. ನಾನು ಎರಡರ ಮಿಶ್ರಣ. ನಾನು ಅಹಂ ಅಂತ ಏನಿದ್ದೀನಲ್ಲ, ನಾನು ಎರಡರ ಮಿಶ್ರಣ. ಮುದವ ಸುಖ ಮೋಹಾದಿಗಳು ತನ್ನ ದೆಸೆಗೆ, ನನಗೇನೇನು ಈ ಸುಖ ದುಃಖಾದಿಗಳು, ಕರ್ತೃತ್ವ ಭೋಕ್ತೃತ್ವ, ಈ ಮೂರು ಶರೀರ ನಾನು, ಸ್ಥೂಲ ಶರೀರ ನಾನು, ಸೂಕ್ಷ್ಮ ಶರೀರ ನಾನು, ಅಹಂಕಾರ ಕಾರಣ ಶರೀರ ನಾನು ಅಂತ ನನಗೇನಿದೆ, ಮೂರು ಅವಸ್ಥೆಗಳು, ಎಚ್ಚರದ ಅವಸ್ಥೆ ನಾನು, ಕನಸಿನ ಅವಸ್ಥೆ ನಾನು, ನಿದ್ರಾ ಅವಸ್ಥೆ ನಾನು, ವಿಶ್ವ ಜೀವ ನಾನು, ತೈಜಸ ಜೀವ ನಾನು, ಪ್ರಾಜ್ಞ ಜೀವ ನಾನು, ಇವೆಲ್ಲವೂ ಏನೇನಿದೆಯಲ್ಲ, ಇದೆಲ್ಲದಕ್ಕೂ ಸಾಕ್ಷಿ ನೀನು. ನೀನು ಆ ತತ್, ಆ ಬ್ರಹ್ಮ ವಸ್ತು ನೀನು ಇದ್ದೀಯಾ. ನೀನು ತ್ವಂ ಅಂತ ಏನಿದೆಯಲ್ಲ, ಇದು ನೀನೇ ಇದ್ದೀಯಾ. ನೀನ್ ಈ ದೇಹಾದಿಗಳಂತೆಲ್ಲ ಇದು ನೀನಲ್ಲ. ಅಸಿ ಇದ್ದೀಯ, ಆಗಲೇ ನೀನು ಬ್ರಹ್ಮ ವಸ್ತು ಇದ್ದೀಯಾ. ಈಗ ಇದನ್ನೆಲ್ಲ ಕೇಳಿದ್ಮೇಲೆ ಆಗೋದಿಲ್ಲ, ನಿನಗಿದರ ಮರವೇ ಆಗಿತ್ತು. ನಿನಗೆ ಅಜ್ಞಾನದಿಂದ, ಭ್ರಮೆಯಿಂದ, ಹೇಗೆ ಒಂದು ಸಲಿ ಪತಿ ಇದು ಎಲ್ಲ ಅಂದಾಗ ನನ್ನ ವ್ಯಕ್ತಿತ್ವನೇ ನಾನು ಮರ್ತ್ ಬಿಡ್ತೀನಲ್ಲ, ಹಾಗೆ ಆ ಜೀವ ನಾನು, ದೇಹಾದಿಗಳು ನಾನು, ಕರಣಗಳು ನಾನು, ಇಂದ್ರಿಯಗಳು ನಾನು ಅಂತ ನೀನ್ ಭಾವಿಸಿರೋದ್ರಿಂದ ನಿನಗ ಆ ರೀತಿ ಅನ್ಸಿದೆ. ಆದ್ರೆ ಅದ್ಯಾವುದರ ಸ್ಪರ್ಶವೂ ಇಲ್ಲ. ಆ ಬ್ರಹ್ಮ ವಸ್ತುವಿನಲ್ಲಿ ಇದ್ಯಾವುದರ ಸ್ಪರ್ಶವೂ ಇಲ್ಲ. ದೇಹದ ಸ್ಪರ್ಶ ಇಲ್ಲ, ಮನಸ್ಸಿನ ಸ್ಪರ್ಶ ಇಲ್ಲ, ಅಹಂಕಾರದ ಸ್ಪರ್ಶವೇ ಇಲ್ಲ. ಇದಕ್ಕೆಲ್ಲದಕ್ಕೂ ಆಧಾರವಾಗಿರುವ ಅಖಂಡವಾದ ಚೈತನ್ಯ ವಸ್ತು ನಾನಿದ್ದೀನಿ. ಅಸಿ, ನಾನು ಇದ್ದೇನೆ. ನಾನಿರುವುದೇ ಆ ಬ್ರಹ್ಮ ವಸ್ತು, ಅಖಂಡವಾದ ಚೈತನ್ಯ ವಸ್ತು, ಅಸಂಗ ನಾನು, ಯಾವುದರ ಸಂಗವೂ ನನಗಿಲ್ಲ. ಇವೆಲ್ಲವೂ ತೋರಿಕೆ, ನನ್ನ ಆಧಾರದಲ್ಲಿ ಕಾಣಿಸ್ತಾ ಇರೋದು. ಅವಕ್ಕೆ ಯಾವಕ್ಕೂ ಸ್ವತಂತ್ರವಾದ ಅಸ್ತಿತ್ವ ಇಲ್ಲ. ನನ್ನ ದೇಹಕ್ಕೆ ಸ್ವತಂತ್ರವಾದ ಅಸ್ತಿತ್ವ ಇಲ್ಲ, ನನ್ನ ಮನಸ್ಸಿಗೂ ಅಸ್ತಿತ್ವ ಇಲ್ಲ, ನನ್ನ ಅಹಂಕಾರಕ್ಕೆ ಅಸ್ತಿತ್ವ ಇಲ್ಲ. ಈ ಅಹಂಕಾರ ಎಚ್ಚರದಲ್ಲಿರುತ್ತೆ, ಕನಸಿನಲ್ಲಿ ಬೇರೆ ರೀತಿ ಇರುತ್ತೆ, ನಿದ್ರೆಯಲ್ಲಿ ಮರೆಯಾಗತ್ತೆ. ಅದಕ್ಕೆ ಸ್ವತಂತ್ರವಾದ ಅಸ್ತಿತ್ವ ಎಲ್ಲಿದೆ? ಆ ರೀತಿ ನಾನು ಅರಿತೀನಲ್ಲ, ನಾನು ಅರಿವು, ನಾನು ಇರುವು, ನಾನು ಆನಂದ, ನಾನು ನಿತ್ಯ, ನಾನು ಪರಿಪೂರ್ಣ ವಸ್ತು, ನಾನು ಅಖಂಡವಾದ ಚೈತನ್ಯ ವಸ್ತು, ಚಿದಾನಂದ ರೂಪ ಶಿವೋಹಂ ಶಿವೋಹಂ, ಸತ್ ಚಿತ್ ಆನಂದ ನಿತ್ಯ ಪರಿಪೂರ್ಣವಾದ ಆ ಬ್ರಹ್ಮ ವಸ್ತು ನಾನು. ಇವ್ಯಾವೂ ನಾನಲ್ಲ. ಮನೋಬುದ್ಧಿ ಅಹಂಕಾರ ಚಿತ್ತಾನಿ ನಾಹಂ, ನಾನ್ ಮನಸ್ಸು ನಾನಲ್ಲ, ಬುದ್ಧಿ ನಾನಲ್ಲ, ಅಹಂಕಾರವೇ ನಾನಲ್ಲ. ಅದಕ್ಕೆಲ್ಲ ಆಧಾರವಾಗಿರುವ ಚಿದಾನಂದ ರೂಪ ನಾನು, ಆ ಬ್ರಹ್ಮ ವಸ್ತುವೇ ನಾನು. ಈ ರೀತಿಯಾಗಿ ಅವ್ರು ಮುಂದೆ ಹೇಳ್ತಾ ಹೋಗ್ತಾರೆ. ಅದನ್ನ ನಾಳೆ ನೋಡೋಣ. ಓಂ ಪೂರ್ಣಮದ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ